ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಶುದ್ಧವೇ? ಕ್ವಶನ್ ಮಾರ್ಕ್. ಸರ್ ಏನಿದೆ ಚಾಪ್ಟರ್ ಹೆಸರು ಕ್ವಶನ್ ಮಾರ್ಕ್ದಾಗ ಐತಲ್ಲ ಅಂತ ಅನ್ಬೇಡ್ರಿ. ನಿಮಗೆ ಅರ್ಥ ಆಗೋದು ಯಾವಾಗ ಅದ್ರ ಬಗ್ಗೆ ಕ್ವಶನ್ ಇಟ್ಟಾಗಲ್ಲ ಆನ್ಸರ್ ಹುಡುಕ್ಲಿಕ್ಕೆ ಪ್ರಯತ್ನ ಪಡೋರಲ್ಲ. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಶುದ್ಧವೇ ಅನ್ನೋದನ್ನ ಈ ಚಾಪ್ಟರ್ ಏನ್ ಮಾಡೋಣ ಅಂದ್ರೆ ತಿಳಿದುಕೊಳ್ಳೋಣ. ನಮ್ಮ ಸುತ್ತಮುತ್ತಲು ಅನೇಕ ವಸ್ತುಗಳನ್ನ ಕಾಣ್ತೀವಿ. ಹೌದಾ? ಒಂದು ಪ್ಲಾಸ್ಟಿಕ್ ಚೇರ್ ಇರ್ಬೋದು, ಡಸ್ಟರ್ ಇರ್ಬೋದು, ಹೌದಾ? ಹಿಂಗ ಬೇರೆ ಬೇರೆ ವಸ್ತುಗಳನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಕಾಣ್ತೀವಿ. ಚಿನ್ಗುಂಡಿ ಸಚಿನ್, ಚಿನ್ಗುಂಡಿ ಯಾರು ಡಬಲ್ಸ್ ಎಲ್ಲ ಜಾಯ್ನ್ ಆಗ್ತಾ ಇದಾರೆ? ಮತ್ತೆ ಯಾರು ಚಿನ್ಗುಂಡಿದಾರ? ಸರಿ ಸರಿ, ಓಕೆ. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಶುದ್ಧವೇ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ನಾವು ದಿನಾಲು ಹಲವಾರು ಅಡ್ವರ್ಟೈಸ್ ಗಳನ್ನ ನೋಡ್ತೀವಿ. ಆ ಅಡ್ವರ್ಟೈಸ್ ಗಳಲ್ಲಿ ಏನ್ ಮಾಡ್ತಾರಂದ್ರೆ ತುಪ್ಪ, ಶುದ್ಧ ತುಪ್ಪ, ಏನು ಶುದ್ಧ ತುಪ್ಪ, ಶುದ್ಧ ಉಪ್ಪು, ಶುದ್ಧ ನೀರು, ಶುದ್ಧ ಎಣ್ಣೆ ಅಂತ ಪದಗಳನ್ನ ಬಳಸ್ತಾರೆ. ಹಾಗಾದ್ರೆ ಈ ಪಾಠದಲ್ಲಿ ಅದೇ ಶುದ್ಧವನ್ನ ನಾವು ತಿಳ್ಕೊಳ್ಬೇಕಾಗಿದೆಯಾ ಅಂತ ವಿಚಾರ ಮಾಡೋದಾದ್ರೆ ಇಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಭಿನ್ನವಾದ ಶುದ್ಧವನ್ನ ತಿಳ್ಕೊಳ್ಬೇಕಾಗಿದೆ. ಹಾಗಾದ್ರೆ ಏನ್ ವ್ಯತ್ಯಾಸ ನೋಡೋಣ. ಫಾರ್ ಎಕ್ಸಾಂಪಲ್, ನಿಮ್ಗೆ ತುಪ್ಪದ್ದು, ಹೌದಾ, ಆಮೇಲೆ ಎಣ್ಣೆದಿರ್ಬಹುದು, ಹಾಲಿರ್ಬಹುದು, ಹೌದಾ, ಶುದ್ಧ ಹಾಲು, ಹೌದಾ, ಶುದ್ಧ ನೀರು, ಹಿಂಗ ಅಡ್ವರ್ಟೈಸ್ ಅಲ್ಲಿ ತೋರಿಸ್ತಿರ್ತಾರ. ಶುದ್ಧ ಅಂದ್ರೆ ಅವರ ಭಾಷೆಯಲ್ಲಿ, ಶುದ್ಧ ಅಂದ್ರೆ ಅವರ ಭಾಷೆಯಲ್ಲಿ ಅಥವಾ ನೀವು ತಿಳ್ಕೊಳ್ಳುವಂತ ಭಾಷೆಯಲ್ಲಿ ಏನಪ್ಪಾ ಅಂದ್ರೆ ಇದರಲ್ಲಿ ಯಾವುದೇ ಕಲಬೆರಕೆಗಳು ಆಗಿಲ್ಲ. ಫಾರ್ ಎಕ್ಸಾಂಪಲ್, ಹಾಲಿನಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಸೇರಿಸಿ ಹಾಲನ್ನ ಹೆಚ್ಚು ಮಾಡುವಂತ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ. ಅದನ್ನ ಕಲಬೆರಕೆ ಅಂತ ಕರಿತೀವಿ. ಒಂದು ಉತ್ತಮವಾದಂತ ಆಹಾರ ಪದಾರ್ಥವನ್ನ ಕೆಳಮಟ್ಟದ ವಸ್ತುವನ್ನ ಬೆರೆಸಿ ಹಾಳು ಮಾಡುವಂತ ಪ್ರಕ್ರಿಯೆಯನ್ನು ನಾವೇನ್ ಕರಿತೀವಿ? ಕಲಬೆರಕೆ. ಹೌದಾ? ಆ ಕಲಬೆರಕೆ ಮಾಡಿದ್ದಿಲ್ಲ ಅಂತ ಅವ್ರು ಅಡ್ವರ್ಟೈಸ್ ದವ್ರು ಹೇಳ್ತಿರ್ತಾರೆ. ಎಲ್ಲಿ? ತುಪ್ಪದಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಜೇನುತುಪ್ಪ ಬೇಕಂತ ತಿಳ್ಕೊಡ್ರಿ. ಜೇನುತುಪ್ಪದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಬಹಳಷ್ಟು ವಸ್ತುಗಳು, ಏನ್ ಜೇನುತುಪ್ಪ ಇದೆಯಲ್ಲ ಅದರಲ್ಲಿ ಬೆಲ್ಲದ ಪಾಕ ಇರ್ತದೆ. ಹಂಗಾದ್ರೆ ಅದು ಕಲಬೆರಕೆ. ತುಪ್ಪ ತುಂಬಾ ಕಾಸ್ಟ್ಲಿ, ಇದು ಏನು ಜೇನುತುಪ್ಪ ತುಂಬಾ ಕಾಸ್ಟ್ಲಿ ಇದೆ, ಬೆಲ್ಲದ ಪಾಕ 40 ರೂಪಾಯಿ 1 kg ಬೆಲ್ಲದ ಪಾಕವನ್ನು ತರಿಸಬಹುದು ನಾವು. ಹೌದಿಲ್ಲ? ಅದು ಕಲಬೆರಕೆ. ಅವ್ರು ಹೇಳುವಂತ ಭಾಷೆ ಏನಪ್ಪಾ ಅಂದ್ರೆ ನಾವು ಮಾರುವಂತಹ ಉತ್ಪನ್ನಗಳು ಕಲಬೆರಕೆಯಾಗಿಲ್ಲ. ನಾವು ಮಾರುವಂತಹ ಉತ್ಪನ್ನಗಳು ಏನಾಗಿಲ್ಲ? ಕಲಬೆರಕೆಯಾಗಿಲ್ಲ. ಅದು ತುಪ್ಪ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಹಾಲಾಗಿರ್ಬೋದು, ನೀರಾಗಿರ್ಬೋದು, ಇವೆಲ್ಲ ಕಲಬೆರಕೆ ಆಗಿಲ್ಲ ಅಂತ ನೀವು ಟಿವಿಯಲ್ಲಿ ಅಡ್ವರ್ಟೈಸ್ ನೋಡ್ತಿರಲ್ಲ. ಶುದ್ಧ ತುಪ್ಪ, ಶುದ್ಧ ಉಪ್ಪು, ಶುದ್ಧ ನೀರು ಅಂತ ಪದ ಬಳಸ್ತಿರಲ್ಲ. ಅಂದ್ರೆ ನಾವು ಮಾರುವಂತ ಪದಾರ್ಥಗಳು ಕಲಬೆರಕೆ ಆಗಿಲ್ಲ, ಅದಕ್ಕೆ ಮಾತ್ರ ಸೀಮಿತ, ಅದು ಶುದ್ಧ. ಆದ್ರೆ ಒಬ್ಬ ವಿಜ್ಞಾನಿಯ ಪರಿಭಾಷೆಯಲ್ಲಿ, ಯಾರ ಪರಿಭಾಷೆಯಲ್ಲಿ? ಒಬ್ಬ ವಿಜ್ಞಾನಿ ಪರಿಭಾಷೆಯಲ್ಲಿ ಶುದ್ಧ ಅಂದ್ರೆ ಬೇರೆನೆ ಅರ್ಥ ಕೊಡ್ತದೆ. ಒಬ್ಬ ವಿಜ್ಞಾನಿಯ ಪರಿಭಾಷೆಯಲ್ಲಿ ಶುದ್ಧ ಅಂದ್ರೆ ಬೇರೆನೆ ಅರ್ಥ ಕೊಡ್ತದ. ಒಬ್ಬ ವಿಜ್ಞಾನಿಯ ಪರಿಭಾಷೆಯಲ್ಲಿ ಶುದ್ಧ ಅಂದ್ರೆ ಒಂದು ವಸ್ತು ಇರಬೇಕು, ಆ ಒಂದು ವಸ್ತುವಿನಲ್ಲಿರುವಂತ ಎಲ್ಲಾ ಕಣಗಳು ಒಂದೇ ರೀತಿಯಾಗಿರ್ಬೇಕು. ಒಂದು ವಸ್ತು ಇರಬೇಕು, ಆ ಒಂದು ವಸ್ತುವಿನಲ್ಲಿರುವಂತ ಎಲ್ಲಾ ಕಣಗಳು ಒಂದೇ ರೀತಿಯಾಗಿರ್ಬೇಕು. ರಾಸಾಯನಿಕ ಗುಣಲಕ್ಷಣಗಳು ಒಂದೇ ಆಗಿರ್ಬೇಕು. ರಾಸಾಯನಿಕ ಗುಣಲಕ್ಷಣಗಳು ಏನಾಗಿರ್ಬೇಕು? ಒಂದೇ ರೀತಿಯಾಗಿ. ಉದಾಹರಣೆಗೆ ನಾನೊಂದು ಏನೋ ಚಿಕ್ಕದಾದಂತ ಕಬ್ಬಿಣದ ತುಂಡನ್ನು ತಗೋತೀನಿ. ಅದ್ರಾಗೆಲ್ಲ ಏನಿದಾವು? ಕಬ್ಬಿಣದ ಕಣಗಳಿದಾವಲ್ಲ. ಅದು ಯಾವುದರಿಂದ ಮಾಡಲ್ಪಟ್ಟಿದೆ? ಕಬ್ಬಿಣದಿಂದನೇ ಮಾಡಲ್ಪಟ್ಟಿದೆ ಅಂದ್ರೆ ಇದು ವೈಜ್ಞಾನಿಕ ಪರಿಭಾಷೆಯಲ್ಲಿ ಶುದ್ಧ. ಫಾರ್ ಎಕ್ಸಾಂಪಲ್, ಒಂದಷ್ಟು ಚಿನ್ನ ತಗೋತೀವಿ. ಚಿನ್ನದಲ್ಲಿರುವಂತ ಎಲ್ಲಾ ಕಣಗಳು ಯಾವ್ದ್ರಿಂದ ಮಾಡಲ್ಪಟ್ಟಿದಾವ? ಚಿನ್ನದಿಂದನೇ ಮಾಡಲ್ಪಟ್ಟಿದಾವ. ಹೌದಿಲ್ಲ? ಆಮೇಲೆ ರಾಸಾಯನಿಕ ಗುಣಲಕ್ಷಣಗಳನ್ನು ತಗೊಂಡಾಗ ಅದರಲ್ಲಿರುವಂತ ಎಲ್ಲಾ ಕಣಗಳ ರಾಸಾಯನಿಕ ಗುಣಲಕ್ಷಣಗಳನ್ನು ತಗೊಂಡಾಗ ಏನಿರ್ತದೆ? ಒಂದೇ ಇರ್ತದೆ. ಹಂಗಾದ್ರೆ ಶುದ್ಧ ವಸ್ತು. ಸರ್, ಶುದ್ಧ ವಸ್ತು ಇಷ್ಟಕ್ಕೆ ಸೀಮಿತ ಐತೆ ಅಂದ್ರೆ ಈಗ ನಮ್ಗೆ ಸಿಗೋ, ನೀವು ಹೇಳಿದ್ರಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ಸಿಗುವಂತ 118 ಧಾತುಗಳು, ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇಲ್ಲಿವರೆಗೂ ವಿಜ್ಞಾನಿಗಳು ಅನ್ವೇಷಿಸಿದಂತ ಧಾತುಗಳು ಎಷ್ಟು? 118 ಧಾತುಗಳು ಶುದ್ಧ. ಹೌದು, 118 ಧಾತುಗಳು ಶುದ್ಧ. ಇವಿಷ್ಟೇ ಶುದ್ಧ ಏನ್ರಿ? ಇಲ್ಲ, ಹಂಗೇನಿಲ್ಲ.
ಇವಿಷ್ಟು ಶುದ್ಧ ಅಂತ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಬಟ್ಟೆ ಇಳಿಸಿದ ನೀರು H2O ಏನಿದು ಶುದ್ಧ. ಯಾಕೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಘಟಕಗಳನ್ನ ಹೊಂದೈತಿ. ನೀರಿನ ಒಟ್ಟಿನಲ್ಲಿ ನೀರಿನ ಎಲ್ಲಾ ತಗೊಳ್ರಿ, ಅದ್ರಲ್ಲಿ ಏನೈತಿ ಹೈಡ್ರೋಜನ್ ಕಣಗಳು ಮತ್ತು ಆಕ್ಸಿಜನ್ ಕಣಗಳಿದಾವೆ. ಹೌದಾ? ವಿದ್ಯುತ್ ವಿಭಜನೆಯಿಂದ ನಾವು ಅದನ್ನ ಏನ್ ಮಾಡ್ಬೋದು, ಬೇರ್ಪಡಿಸಲೂಬಹುದು. ಹಾಗಾದ್ರೆ ನೀರು ಕೂಡ ಒಂದೇ ರೀತಿಯ ರಾಸಾಯನಿಕ ವಸ್ತುಗಳನ್ನು ಹೊಂದಿದಂತ ನೀರು ಕೂಡ ಏನು ಶುದ್ಧ. ಈಗ ನಾನು ಶುದ್ಧ ಚಿನ್ನ ಆಭರಣವನ್ನ ತಯಾರಿಸ್ಲಿಕ್ಕೆ ಬಳಕೆ ಆಗಲ್ಲ, ಅದರಲ್ಲಿ ಒಂದು 20-30% ತಾಮ್ರವನ್ನ ಬೆರೆಸ್ತಾರ ಅಂತ ಹೇಳಿದೀನಿ. ಹಾಗಾದ್ರೆ ಅಲ್ಲಿ ತಾಮ್ರ ಅದರದೇ ಆದ ಅನುಪಾತದಲ್ಲಿ ಇರ್ತದ, ಚಿನ್ನ ಅದರದೇ ಆದ ಅನುಪಾತದಲ್ಲಿ ಇರ್ತದ. ಇದ್ದಾಗ್ಲೂ ಕೂಡ ಚಿನ್ನ ಏನು ಶುದ್ಧ ವಸ್ತು. ಯಾಕೆ? ಅದರಲ್ಲಿರುವಂತಹ ಕಣಗಳು ಏನಾಗಿರ್ತಾವ, ತಾಮ್ರ ಮತ್ತು ಚಿನ್ನವನ್ನ ತಮ್ಮದೇ ಆದ ಅನುಪಾತದಲ್ಲಿ ಹೊಂದಿರ್ತಾವ. ನೀರಿನಲ್ಲಿರುವಂತ ಎಲ್ಲಾ ಕಣಗಳೇನಾಗಿರ್ತಾವ, ತಮ್ಮದೇ ಆದ ಅನುಪಾತ. ಹೈಡ್ರೋಜನ್ 2 ಅನುಪಾತ 1, 2 ಹೈಡ್ರೋಜನ್ 1 ಆಕ್ಸಿಜನ್. ಅದು ಇಂಥವು ಯಾವ ಇದಾವಲ್ಲ, ಇವನ್ನೆಲ್ಲ ನಾವೇನ್ ಕೇಳ್ತೀವಿ ಅಂದ್ರೆ ಶುದ್ಧ ವಸ್ತು. ಫಾರ್ ಎಕ್ಸಾಂಪಲ್ ನಾನು ಗ್ಲುಕೋಸ್ ತಗೋತೀನಿ, C6H12. ಹೌದಾ? ಈ ಗ್ಲುಕೋಸ್ ನಲ್ಲಿರುವಂತಹ ಘಟಕಗಳು ನೋಡ್ರಿ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಯಾವ ಅನುಪಾತದಲ್ಲಿ ಇದಾವ? 1 ಅನುಪಾತ 2 ಅನುಪಾತ 1, 6 1 6, 6 2 12, 6 1 1, 1 ಅನುಪಾತ 2 ಅನುಪಾತ 1. ಹಂಗಾದ್ರೆ ರಾಸಾಯನಿಕಗಳು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಅದನ್ನ ಬಿಟ್ಟು ಬೇರೆ ಇಲ್ಲ. ಅದು ಕೂಡ ಏನು ಶುದ್ಧ ವಸ್ತು. ವಿಜ್ಞಾನಿಯ ಪರಿಭಾಷೆಯಲ್ಲಿ ಒಂದು ವಸ್ತು ಏನಾಗಿರ್ಬೇಕು, ವಸ್ತುವಿನಲ್ಲಿರುವಂತಹ ಎಲ್ಲಾ ಕಣಗಳೇನಾಗಿರ್ಬೇಕು, ಒಂದೇ ರೀತಿಯ ಕಣಗಳಾಗಿರ್ಬೇಕು. ಅವುಗಳ ರಾಸಾಯನಿಕ ಸಂಯೋಜನೆ ಒಂದೇ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ನೀರು ರಾಸಾಯನಿಕ ಸಂಯೋಜನೆ ಒಂದೇ, ಗ್ಲುಕೋಸ್ ರಾಸಾಯನಿಕ ಸಂಯೋಜನೆ ಒಂದೇ. ನಾನು ಪ್ಲಾಸ್ಟಿಕ್ ಚೇರ್ ತಗೋತೀನಿ, ಪ್ಲಾಸ್ಟಿಕ್ ನಲ್ಲಿರುವಂತಹ ಎಲ್ಲಾ ಕಣಗಳು ಪ್ಲಾಸ್ಟಿಕ್ ನಿಂದನೇ ಆಗಿದಾವ. ಆಮೇಲೆ ಅವುಗಳಲ್ಲಿರುವಂತಹ ರಾಸಾಯನಿಕ ವಸ್ತುಗಳು ಕೂಡ ಏನಾಗಿದಾವ, ಒಂದೇ ಇದಾವ. ಹಂಗಾದ್ರೆ ಪ್ಲಾಸ್ಟಿಕ್ ಕೂಡ ಒಂದು ಶುದ್ಧ ವಸ್ತು. ಪರಿಭಾಷೆ ಅರ್ಥ ಆಯ್ತು ಅಂತ ತಿಳ್ಕೊಂಡು ಏನೋ ತಿಳಿತೀವಿ, ಶುದ್ಧ ವಸ್ತು ವಿಜ್ಞಾನಿಯ ಪರಿಭಾಷೆಯಲ್ಲಿ. ಆದ್ರೆ ಮಿಶ್ರಣ ಅಂತ ಬರ್ತದೆ. ಮಿಶ್ರಣ, ಈಗ ನಾನು ಪ್ರತಿಯೊಂದ್ರದ್ದು ಇಲ್ಲಿ ಅನುಪಾತ ಹೇಳಿದೆ. ನಾನು ಒಂದಷ್ಟು ಮಣ್ಣು ತಗೋತೀನಿ, ಹೌದಾ? ಮಣ್ಣಿನಲ್ಲಿ ಧೂಳಿನ ಕಣಗಳೇ ಇದಾವ, ಕಸ ಕಡ್ಡಿನೂ ಇದೆ, ಲವಣಗಳು ಇದಾವ, ಖನಿಜಗಳು ಇದಾವ. ಎಷ್ಟೆಷ್ಟು ಅನುಪಾತದಲ್ಲಿ ಇದಾವ ಅಂತ ಹೇಳಿಕ್ಕಾಗಲ್ಲ. ಎಷ್ಟೆಷ್ಟು ಅನುಪಾತ ಅಂದ್ರೆ ಎಲ್ಲಾ ಕಣಗಳು ಒಂದೇ ರೀತಿಯ ರಾಸಾಯನಿಕ ಸಂಯೋಜನೆಯನ್ನು ಹೊಂದಿದಾವ. ಎಲ್ಲಾ ರೀತಿಯ ಕಣಗಳು ಒಂದೇ ರೀತಿಯ ರಾಸಾಯನಿಕ ಸಂಯೋಜನೆಯನ್ನ ಹೊಂದಿದಾವ ಅಂತ ನೋಡಿದ್ದೆ. ಆದ್ರೆ ಇಲ್ಲ, ಎಲ್ಲಾ ಕಣಗಳು ಒಂದೇ ರೀತಿಯ ರಾಸಾಯನಿಕ ಸಂಯೋಜನೆ ಏನ್ ಮಾಡಿಲ್ಲ, ಹೊಂದಿಲ್ಲ. ಹಂಗಾದ್ರೆ ಮಣ್ಣು ಏನು ಶುದ್ಧ ವಸ್ತು ಅಲ್ಲ, ಅದು ಮಿಶ್ರಣ. ಅದೇನು ಮಿಶ್ರಣ. ಮಣ್ಣು ಶುದ್ಧ ವಸ್ತು ಅಲ್ಲ, ಅದೇನದು ಮಿಶ್ರಣ. ಮಿಶ್ರಣಗಳು ಅಶುದ್ಧ ವಸ್ತುಗಳು. ಲೋಹಗಳು ಅಲೋಹಗಳೆಲ್ಲ ಏನೋ ಶುದ್ಧ ವಸ್ತುಗಳು. ಲೋಹ ಅಲೋಹಗಳಿಂದ ಆದಂತ ವಸ್ತುಗಳೆಲ್ಲ ಏನೋ ಶುದ್ಧ ವಸ್ತುಗಳು. ಆದ್ರೆ ನಿರ್ದಿಷ್ಟವಾದ ಅನುಪಾತವನ್ನ ಹೇಳಿಕ್ ಸಾಧ್ಯ ಇಲ್ಲ. ವಸ್ತುವಿನಲ್ಲಿ ಇದೇ ಐತಿ, ಇದೇ ಐತಿ, ಇಷ್ಟ ಅನುಪಾತದಲ್ಲಿ ಐತಿ, ಇಷ್ಟ ಕಣಗಳಿದಾವ ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅದು ಏನು ಅಶುದ್ಧ ವಸ್ತು. ಮಿಶ್ರಣ ಯಾವ್ದಕ್ಕೆ ಉದಾಹರಣೆ? ಅಶುದ್ಧಕ್ಕೆ ಉದಾಹರಣೆ. ಫಾರ್ ಎಕ್ಸಾಂಪಲ್ ಗಾಳಿ ಇದೆ, ಗಾಳಿಯಲ್ಲಿ ಆಕ್ಸಿಜನ್, ನೈಟ್ರೋಜನ್, ಆಮೇಲೆ 18ನೇ ಗುಂಪಿನ ಧಾತುಗಳಾದಂತಹ ಹೀಲಿಯಂ, ಆರ್ಗಾನ್, ನಿಯಾನ್, ಕ್ರಿಪ್ಟಾನ್, ಜೆನಾನ್, ಕಾರ್ಬನ್ ಡೈಆಕ್ಸೈಡ್, ಹಿಂಗ ಬೇರೆ ಬೇರೆ ಅನಿಲಗಳೆಲ್ಲ ಇದಾವ. ನಿರ್ದಿಷ್ಟವಾಗಿ ಇಷ್ಟ ಇದಾವ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಹಂಗಾದ್ರೆ ಮಣ್ಣು, ಗಾಳಿ ಇವೆಲ್ಲ ಏನು ಮಿಶ್ರಣಗಳು. ಮಿಶ್ರಣಗಳಂದ್ರೆ ಏನು? ಅಶುದ್ಧ ವಸ್ತುಗಳು. ಶುದ್ಧ ವಸ್ತುಗಳು, ಅಶುದ್ಧ ವಸ್ತುಗಳು. ಘಟಕಗಳು ಇವೇ ಇದಾವ ಅಂತ ಹೇಳಿಕ್ ಸಾಧ್ಯ ಇದ್ರೆ, ಒಂದು ವಸ್ತುವಿನಲ್ಲಿರುವಂತಹ ಘಟಕಗಳು ಇವೇ ಇದಾವ ಅಂತ ಹೇಳಿಕ್ ಸಾಧ್ಯ ಇದ್ರೆ ಅದು ಶುದ್ಧ ವಸ್ತು. ವಿಜ್ಞಾನಿಯ ಪರಿಭಾಷೆಯಲ್ಲಿ ಅದನ್ನ ನಾವು ಈ ಚಾಪ್ಟರ್ ಅಭ್ಯಾಸ ಮಾಡ್ಬೇಕಾಗಿದೆ. ಆಮೇಲೆ ಒಂದು ವಸ್ತುವಿನಲ್ಲಿರುವಂತಹ ಘಟಕಗಳು ಇಷ್ಟೇ ಇದಾವ ಅಂತ ಹೇಳಿಕ್ ಆಗಲಿಲ್ಲ ಅಂದ್ರೆ ಅದೇನದು ಅಶುದ್ಧ ವಸ್ತು. ಅದೇನದು ಅಶುದ್ಧ ವಸ್ತು. ಇನ್ನ ವಸ್ತು ಏನಪ್ಪಾ ಅಂದ್ರೆ ದ್ರವ್ಯದ ಶುದ್ಧ ರೂಪ. ಒಂದು ಪ್ಲಾಸ್ಟಿಕ್ ವಸ್ತು ಐತಿ, ಅದೇನದು ದ್ರವ್ಯದ ಶುದ್ಧ ರೂಪ. ಡೆಫಿನೇಷನ್ ನಿಮ್ಗೆ ಕೇಳಬಹುದು ಎಲ್ಲಿ ಮುಂದೆ ಕ್ವಶನ್ ಆನ್ಸರ್ಸ್ ಅಲ್ಲಿ. ವಸ್ತು ಅಂದ್ರೇನು? ದ್ರವ್ಯದ ಶುದ್ಧ ರೂಪ. ಹೌದಾ? ಅದರಲ್ಲಿರುವಂತಹ ಘಟಕಗಳೇನಿರ್ತಾವ ಒಂದೇ ರೀತಿಯಾಗಿರ್ತಾವ. ದ್ರವ್ಯದ ಘಟಕಾಂಶಗಳು ಒಂದೇ ರೀತಿಯಾಗಿದ್ರೆ, ದ್ರವ್ಯದ ಘಟಕಾಂಶಗಳು ಒಂದೇ ರೀತಿಯಾಗಿದ್ರೆ ಅಂತಹ ದ್ರವ್ಯದ ಸ್ಥಿತಿಯನ್ನೇ ನಾವು ವಸ್ತು ಅಂತ ಕರಿತೀವಿ, ಅಥವಾ ದ್ರವ್ಯದ ಶುದ್ಧ ರೂಪವೇ ವಸ್ತು. ವಸ್ತು ಅಂದ್ರೇನು, ವಸ್ತು ಅಂದ್ರೇನು ಅಂತ ನಾವು ಇದನ್ನು ತಿಳ್ಕೊತೀವಿ. ಹೌದಾ? ಇನ್ನ ಒಂದು ಸ್ವಲ್ಪ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗ್ತಾ ಇದೆ.
ಬೋರ್ಡ್ ಕ್ಲಿಯರ್ ಕಾಣಿಸುತ್ತಲ್ಲ? ಓಕೆ. ಇರ್ಲಿ. ಇನ್ನ ನಾವು ಶುದ್ಧ ವಸ್ತು ಅಂದ್ರೇನು, ಅಶುದ್ಧ ವಸ್ತು ಅಂದ್ರೇನು ತಿಳ್ಕೊಂಡ್ರೆ, ಅಶುದ್ಧ ವಸ್ತುಗಳಲ್ಲಿ ಮಿಶ್ರಣಗಳು ಹೆಚ್ಚಾಗಿ ಬರ್ತಾವ. ಯಾವ ಬರ್ತಾವ? ಮಿಶ್ರಣಗಳು. ಇನ್ನು ಮಿಶ್ರಣಗಳ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡೋಣ. ಏನು ಮಿಶ್ರಣಗಳ ಬಗ್ಗೆ ಹೆಚ್ಚೇನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. 2 ಅಥವಾ 2ಕ್ಕಿಂತ ಹೆಚ್ಚು ಶುದ್ಧ ವಸ್ತುಗಳು, ಘಟಕಾಂಶಗಳು 2 ಅಥವಾ 2ಕ್ಕಿಂತ ಹೆಚ್ಚು ಘಟಕಾಂಶಗಳಿಂದ ಕೂಡಲ್ಪಟ್ಟ ಅಥವಾ ಬೆರೆಸಲ್ಪಟ್ಟಂತ ವಸ್ತುವೇ ಮಿಶ್ರಣ. ಮಿಶ್ರಣ ಡೆಫಿನೇಷನ್: 2 ಅಥವಾ 2ಕ್ಕಿಂತ ಹೆಚ್ಚು ಘಟಕಾಂಶಗಳನ್ನು ಹೊಂದಿದಂತ ವಸ್ತುವೇ ಮಿಶ್ರಣ. ಫಾರ್ ಎಕ್ಸಾಂಪಲ್, ಗಾಳಿಯಲ್ಲಿ ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್ ಪ್ರಮಾಣ ಉಷ್ಣ ಉಗಮ ಆಗೋಗಿತ್ತು, ಈಗಿಲ್ಲ. ಈಗೇನಿತ್ತು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚೈತಿ. ಹೌದಾ? ಹಂಗ 2 ಅಥವಾ 2ಕ್ಕಿಂತ ಹೆಚ್ಚು ಘಟಕಾಂಶಗಳನ್ನು ಒಳಗೊಂಡಂತಹ ವಸ್ತುವೇ ಮಿಶ್ರಣ. ಇನ್ನು ಮಿಶ್ರಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಚಟುವಟಿಕೆಗಳನ್ನು ಮಾಡಬೇಕು. ಹೌದಾ? ಆ ಚಟುವಟಿಕೆಗಳು ನಮಗೆ ಮಿಶ್ರಣ ಎಂತಹ ಮಿಶ್ರಣ ಇದೆ ಅಂತ ತಿಳಿಸ್ಕೊಡ್ತಾವ. ಮಿಶ್ರಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಚಟುವಟಿಕೆಗಳನ್ನು ಮಾಡಬೇಕು. ಆ ಚಟುವಟಿಕೆಗಳನ್ನು ಮಾಡುವ ಆಧಾರದ ಮೇಲೆ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ ಮಿಶ್ರಣ ಎಂತಹ ಮಿಶ್ರಣ ಇದೆ. ಉದಾಹರಣೆಗೆ ಅಪ್ಪ ಕಟ್ ಕೇಳಿಸ್ತಾ, ಎಲ್ಲರಿಗೂ ಕಟ್ ಕೇಳಿಸ್ತಾ ಇದೆಯಾ? ಇಲ್ಲ. ಅಂದ್ರೆ ನಿನ್ನ ನೆಟ್ವರ್ಕ್ ಪ್ರಾಬ್ಲಮ್ ಐತೆ. ಎಲ್ಲರಿಗೂ ಕೇಳಿಸ್ತಾ ಇತ್ತಂದ್ರೆ ನನ್ನ ಸಮಸ್ಯೆ ಇದೆ. ಆದ್ರೆ ನಂದು ಈಗಂದ್ರೆ ಇಲ್ಲಿ ನಾನು ನೆಟ್ವರ್ಕ್ ಸ್ಪೀಡ್ ನೋಡ್ತಾ ಇದ್ದೀನಿ 300-400 KB ಇದೆ. ಹಂಗಾದ್ರೆ ನನ್ನ ಸಮಸ್ಯೆ ಇಲ್ಲ, ಕ್ಲಿಯರ್ ಆಗಿ ಸ್ಟ್ರೀಮ್ ಆಗ್ತಾ ಇರ್ತದೆ. 300-400 KB ಇದೆ, ನನ್ ಕಾಣಿಸ್ತದೆ ಇಲ್ಲಿ. ಹಂಗಾದ್ರೆ ನನ್ನ ಸಮಸ್ಯೆ ಇಲ್ಲ. ನೀನ್ ಎಲ್ಲಿದೆಯಲ್ಲ ಆ ನೆಟ್ವರ್ಕ್ ಸಮಸ್ಯೆ. ಓಕೆನಾ? ಇನ್ನ ಕೆಲವು ಚಟುವಟಿಕೆಗಳನ್ನ ಮಾಡೋಣ. ಏನಪ್ಪಾ ಅಂದ್ರೆ ಒಂದು ಬೀಕರ್ ಅಲ್ಲಿ ನೀರ್ ತಗೋತೀವಿ. ಒಂದು ಬೀಕರ್ ಅಲ್ಲಿ ಏನ್ ಮಾಡ್ತೀವಿ? ನೀರ್ ತಗೋತೀವಿ. ಬೀಕರ್ ಅಲ್ಲಿ ನೀರ್ ತಗೊಂಡು ಅದಕ್ಕೆ 1 ಚಮಚದಷ್ಟು ಏನ್ ಮಾಡ್ತೀವಿ ಅಂದ್ರೆ ಉಪ್ಪು ಹಾಕ್ತೀವಿ. ಉಪ್ಪು, ಸೋಡಿಯಂ ಕ್ಲೋರೈಡ್. ಆಮೇಲೆ ಚಮಚದಿಂದ ಚೆನ್ನಾಗಿ ಕಲಕ್ತೀವಿ. ಚಮಚದಿಂದ ಸರಿಯಾಗಿ ಏನ್ ಮಾಡ್ತೀವಿ? ಚೆನ್ನಾಗಿ ಕಲಕ್ತೀವಿ. ಈಗ ಉಪ್ಪಿನ NaCl ಶುದ್ಧ ವಸ್ತು, ನೀರು ಈಗಾಗಲೇ ಹೇಳಿದ್ದೀನಿ ಶುದ್ಧ ವಸ್ತು. ಒಂದು ಇನ್ನೊಂದರಲ್ಲಿ ಬೆರೆಸ್ಬಿಟ್ಟೆ. ಬರ್ಸ್ಬಿಟ್ಟೆ. ಈಗ ನಾವು ಉಪ್ಪನ್ನ ಎಲ್ಲಿದೆ ಅಂತ ಕಂಡುಹಿಡಿಲಿಕ್ಕೆ ಸಾಧ್ಯ ಇದೆಯಾ? ಏನಾಯ್ತಪ್ಪ ಅಂದ್ರೆ ಉಪ್ಪಿನಲ್ಲಿರುವಂತಹ ಎಲ್ಲಾ ಘಟಕಾಂಶಗಳು ನೀರಿನಲ್ಲಿರುವಂತಹ ಎಲ್ಲಾ ಘಟಕಾಂಶಗಳಿಂದ ಬೆರೆತು ಹೋಗ್ಬಿಟ್ಟು. ಉಪ್ಪಿನಲ್ಲಿರುವಂತಹ ಎಲ್ಲಾ ಘಟಕಾಂಶಗಳು ನೀರಿನಲ್ಲಿರುವಂತಹ ಎಲ್ಲಾ ಘಟಕಾಂಶಗಳೊಂದಿಗೆ ಬೆರೆತು ಬಿಟ್ಟು ಇದರಲ್ಲಿ ನೀರಿನ ಘಟಕಾಂಶಗಳು ಯಾವುದು, ಇದರಲ್ಲಿ ಉಪ್ಪಿನ ಘಟಕಾಂಶಗಳು ಯಾವುದು ಅಂತ ನಮಗೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಗೇನ್ ಮಾಡಕ್ಕಾಗ್ತಿಲ್ಲ? ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಮತ್ತೊಂದು ಬೀಕರ್ ತಗೊಂಡ್ವಿ, ಮತ್ತೊಂದು ಬೀಕರ್ನಲ್ಲೂ ನೀರು ಹಾಕಿದ್ವಿ, ಅದರಲ್ಲಿ ಸಕ್ಕರೆಯನ್ನು ಹಾಕಿದ್ವಿ. ಅದ್ರಲ್ಲಿ ಏನ್ ಮಾಡಿದ್ವಿ? ಸಕ್ಕರೆಯನ್ನ ಹಾಕಿದ್ವಿ. ಹೌದಾ? ಸಕ್ಕರೆಯನ್ನ ಹಾಕಿ ಅದನ್ನು ಚೆನ್ನಾಗಿ ಕಲಕಿದ್ವಿ. ಕಲಕಿದ ನಂತರ ಮತ್ತೆ ಇಲ್ಲೂ ಕೂಡ ಏನಾಯ್ತಂದ್ರೆ ನೀರಿನ ಘಟಕಾಂಶಗಳು ಯಾವುದು ಮತ್ತು ಉಪ್ಪಿನ ಘಟಕಾಂಶಗಳು ಯಾವುದು ಅಂತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಂಗಾದ್ರೆ ಒಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತು ಪೂರ್ಣ ಪ್ರಮಾಣದಲ್ಲಿ ಬೆರಿತಾ ಇದ್ರೆ, ಅಥವಾ ಘಟಕಾಂಶಗಳು, ವಸ್ತುವಿನ ಘಟಕಾಂಶಗಳು ಇನ್ನೊಂದು ವಸ್ತುವಿನ ಘಟಕಾಂಶಗಳೊಂದಿಗೆ ಸಂಪೂರ್ಣವಾಗಿ ಬೆರಿತಾ ಇದ್ರೆ ಅದನ್ನ ಏನಂತ ಕೇಳ್ತೀವಿ ಅಂದ್ರೆ ನಾವು ಸಮರೂಪ ಮಿಶ್ರಣ. ಎಂತಹ ಮಿಶ್ರಣ? ಸಮರೂಪ ಮಿಶ್ರಣ. ಲಕ್ಷ ಕೊಡ್ರೆ. ಈಗ ಏನ್ ಹೇಳ್ತಾ ಇದ್ದೀನಿಲ್ಲ ಮಿಶ್ರಣದ ಬಗ್ಗೆ ಹೇಳಿದೆ. ಮಿಶ್ರಣದ ಬಗ್ಗೆ ಆದ ನಂತರ ಮಿಶ್ರಣದ ವಿಧಗಳು 2 ರೀತಿ ಬರ್ತಾವ. ಒಂದು ಸಮರೂಪ ಮಿಶ್ರಣ, ಮತ್ತೊಂದು ಅಸಮರೂಪ ಮಿಶ್ರಣ. ಅವು ಎರಡೂದನ್ನು ತಿಳ್ಕೊಳ್ಳಿಕ್ಕೆ ಇನ್ನ 2 ಚಟುವಟಿಕೆ ಮಾಡೋದು ನಾವು. ಇದನ್ನ ಬಿಟ್ಟು ಇದು ಸಿಂಪಲ್ ಚಟುವಟಿಕೆ. ಇದನ್ನ ಹೇಳುವಂತ ಅವಶ್ಯಕತೆ ಏನಿದೆಪ್ಪ ಅಂದ್ರೆ ಉಪ್ಪನ್ನ ನೀರಲ್ಲಿ ಹಾಕಿದ್ರೆ ಸಮರೂಪವಾಗಿ ಬೆರೀತದೋ? ಯಾಕ? ಉಪ್ಪಿನ ಘಟಕಾಂಶಗಳು ಯಾವುದು ಅಥವಾ ನೀರಿನ ಘಟಕಾಂಶಗಳು ಯಾವುದು ಇದೆ ಅಂತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ ನಾವು ದ್ರಾವಣದಲ್ಲಿ? ಇಲ್ಲ. ಆಮೇಲೆ ಅಲ್ಲೂ ಕೂಡ ಸಕ್ಕರೆಯನ್ನ ನೀರಲ್ಲಿ ಹಾಕಿದ್ವಿ, ಚೆನ್ನಾಗಿ ಕಲಕಿದ್ವಿ. ಸಕ್ಕರೆಯ ಘಟಕಾಂಶಗಳು ಯಾವುದು ಅಥವಾ ನೀರಿನ ಘಟಕಾಂಶಗಳು ಯಾವುದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆದ್ರೆ ನೀರಿನಲ್ಲಿರುವಂತ ಉಪ್ಪನ್ನ ನಾವು ಬಟ್ಟಿ ಇಳಿಸುವಿಕೆ ಪ್ರಯೋಗವನ್ನು ನಡೆಸಿ ನೀರನ್ನ ಮತ್ತು ಉಪ್ಪನ್ನ ಭೌತ ಪ್ರಕ್ರಿಯೆಗಳ ಮೂಲಕ, ಯಾವುದ್ರ ಮೂಲಕ? ಭೌತ ಪ್ರಕ್ರಿಯೆಗಳ ಮೂಲಕ ಬೇರ್ಪಡಿಸಬಹುದು. ನೀರನ್ನ ಉಪ್ಪನ್ನ ಭೌತ ಪ್ರಕ್ರಿಯೆಗಳ ಮೂಲಕ ಏನ್ ಮಾಡಬಹುದು?
ಬೇರ್ಪಡಿಸಬಹುದು. ಇಲ್ಲೂ ಕೂಡ ಸಕ್ಕರೆಯನ್ನು ಏನ್ ಮಾಡಬಹುದು, ಭೌತ ಪ್ರಕ್ರಿಯೆಗಳ ಮೂಲಕ ಬೇರ್ಪಡಿಸಬಹುದು. ಹೌದಾ? ಭೌತ ಬದಲಾವಣೆ, ರಾಸಾಯನಿಕ ಬದಲಾವಣೆ ಅನ್ನೋದನ್ನ ಅಭ್ಯಾಸ ಮಾಡಿದ್ದೀರಾ. ಯಾವ್ದಾದ್ರೂ ಒಂದು ವಸ್ತುವನ್ನ ನಾವು ಬದಲಾವಣೆ ಒಳಪಡಿಸಿ ಮತ್ತೆ ಅದರ ಮೂಲ ರೂಪಕ್ಕೆ ಪರಿವರ್ತಿಸ್ತಾ ಇದ್ದೇವೆ ಅಂದ್ರೆ ಅದು ಭೌತ ಬದಲಾವಣೆ. ಅದು ರಾಸಾಯನಿಕ ಬದಲಾವಣೆ ಅಲ್ಲ, ಅದು ಶಾಶ್ವತ ಬದಲಾವಣೆ ಅಲ್ಲ. ಹೌದಾ? ಸಮರೂಪ ಮಿಶ್ರಣಗಳಲ್ಲಿ ಕೆಲವು ಏನಾಗ್ತಾವ ಅಂದ್ರೆ ಭೌತ ಪ್ರಕ್ರಿಯೆಗಳಿಗೆ, ಭೌತ ಬದಲಾವಣೆಗೆ ಒಳಗಾಗ್ತಾವ, ಕೆಲವು ಒಳಗಾಗುವುದಿಲ್ಲ. ಕೆಲವು ಯಾವ ಒಳಗಾಗೋದಿಲ್ಲ ಅದನ್ನ ಮುಂದೆ ಹೇಳೋದಿಲ್ಲ. ಹಾಗಾದ್ರೆ ಸಕ್ಕರೆಯನ್ನ ನಾವು ನೀರಿನಿಂದ ಬೇರ್ಪಡಿಸಬಹುದು, ಉಪ್ಪನ್ನ ನೀರಿನ ಬೇರ್ಪಡಿಸಬಹುದು. ಅಂದ್ರೆ ಭೌತ ಪ್ರಕ್ರಿಯೆಗಳ ಮೂಲಕ ಇವುಗಳನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇದ್ರೆ, ಆದ್ರೆ ಇಲ್ಲೂ ಒಂದು ಕ್ಲಾಸ್ ಅಂಡ್ ಕಂಡೀಷನ್ಸ್ ಇದೆ. ಏನಪ್ಪಾ ಅಂದ್ರೆ ನಾವು ನೀರಿನಲ್ಲಿ ಉಪ್ಪನ್ನ ಹಾಕಿದ್ವಿ, ಉಪ್ಪು ತನ್ನ ಸೋಡಿಯಂ ಅಯಾನುಗಳನ್ನ ಮತ್ತು ಕ್ಲೋರಿನ್ ಅಯಾನುಗಳನ್ನ ನೀರಿನಲ್ಲಿ ಬಿಡುಗಡೆ ಮಾಡಿರ್ತದ. ಅವುಗಳನ್ನ ಪತ್ತೆ ಹಚ್ಚಕ್ಕಾಗಲ್ಲ. ಈ ಸೋಡಿಯಂ ಅಯಾನು ಮತ್ತು ಕ್ಲೋರಿನ್ ಅಯಾನುವನ್ನ ನಾವು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ನೀರಿನಿಂದ ಉಪ್ಪನ್ನು ಬೇರ್ಪಡಿಸಬಹುದು, ಆದ್ರೆ ಒಂದು ರಾಸಾಯನಿಕ ವಸ್ತುವಿನಲ್ಲಿರುವಂತಹ ಘಟಕಾಂಶಗಳನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪಿತಪ್ಪಿ ಏನಾದ್ರು ಬೇರ್ಪಡಿಸಿದೀವಿ ಅಂದ್ರೆ ಅದು ಭೌತ ಪ್ರಕ್ರಿಯೆ ಅಲ್ಲ, ಅದು ರಾಸಾಯನಿಕ ಪ್ರಕ್ರಿಯೆ. ಅದು ಭೌತ ಪ್ರಕ್ರಿಯೆ ಅಲ್ಲ, ಅದು ಯಾವ ಪ್ರಕ್ರಿಯೆ? ರಾಸಾಯನಿಕ ಪ್ರಕ್ರಿಯೆ. ಸೇಮ್ ಸಕ್ಕರೆ ಗ್ಲುಕೋಸ್ ಇರ್ತದ, ಅದರಲ್ಲಿ ಸಕ್ಕರೆಯಲ್ಲಿ ಏನಿರ್ತದ? ಗ್ಲುಕೋಸ್ ಇರ್ತದ, ಹೌದಿಲ್ಲ? ಹಂಗಾದ್ರೆ ಸಕ್ಕರೆಯಲ್ಲಿ ಗ್ಲುಕೋಸ್ ಇದೆ ಅಂದ್ರೆ C6H12O6 ಅಂತ ಹೇಳ್ತೀವಿ. ಹೌದಾ? ನಾವು ನೀರನ್ನ ಮತ್ತು ಸಕ್ಕರೆಯನ್ನ ಭೌತ ಪ್ರಕ್ರಿಯೆಗಳ ಮೂಲಕ ಬೇರ್ಪಡಿಸಬಹುದೇ ಹೊರತು ಸಕ್ಕರೆಯಲ್ಲಿರುವಂತಹ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನ ಭೌತ ಪ್ರಕ್ರಿಯೆಗಳ ಮೂಲಕ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕವು ಶುದ್ಧ ವಸ್ತುಗಳು, ಶುದ್ಧ ವಸ್ತುವಿನ ಘಟಕಗಳು. ಹೌದಾ? ಇದು ಒಂದು ಚಟುವಟಿಕೆ. ಯಾವ್ದನ್ನ ಹೇಳಲಿಕ್ಕೆ? ಸಮರೂಪ ಮಿಶ್ರಣ ಮತ್ತು ಭೌತ ಪ್ರಕ್ರಿಯೆ, ರಾಸಾಯನಿಕ ಪ್ರಕ್ರಿಯೆ. ಇನ್ನ ಮತ್ತೊಂದು ಚಟುವಟಿಕೆಯನ್ನು ಅಭ್ಯಾಸ ಮಾಡೋಣ. ಮತ್ತೊಂದು ಚಟುವಟಿಕೆಯಲ್ಲಿ ಏನ್ ಮಾಡಿದಾರೆ ಅಂದ್ರೆ ಒಂದು 4 ಬೀಕರ್ಗಳನ್ನು ತಗೋಬೇಕು. ನಾವು ಒಂದು 4 ಬೀಕರ್ಗಳನ್ನ ತೆಗೆದುಕೊಳ್ಬೇಕು. ABCD ಅಂತ ಒಂದು 4 ಬೀಕರ್ಗಳನ್ನ ಏನ್ ಮಾಡ್ಬೇಕು? ತೆಗೆದುಕೊಳ್ಬೇಕು. ABCD ಅಂತ. ಹೌದಾ? A ಬೀಕರ್ ಅಂತ ತಗೊಳ್ಳೋಣ, B ಬೀಕರ್ ಅಂತ ತಗೊಳ್ಳೋಣ. ಹೌದಾ? ಆಮೇಲೆ C ಬೀಕರ್ ಅಂತ ತಗೊಳ್ಳೋಣ, C ಬೀಕರ್ ಅಂತ ತಗೊಳ್ಳೋಣ. ಆಮೇಲೆ ಒಂದು D ಬೀಕರ್, ABCD. ಇನ್ನ ಈ ಬೀಕರ್ಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ 50 ml ನೀರು ತಗೋತೀವಿ. ಎಲ್ಲದರಲ್ಲೂ ಎಷ್ಟು ml? 50 ml ಅನ್ನ ನೀರು ತಗೋತೀವಿ. 50 ml ನೀರು ತಗೊಂಡು ಒಂದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ 1 ಚಮಚ ಪೊಟ್ಯಾಷಿಯಂ ಸಲ್ಫೇಟ್ ಹಾಕ್ತೀವಿ. ಎಷ್ಟು ಚಮಚ? 1 ಚಮಚ. ಲಕ್ಷ ಕೊಡ್ರೆ ಕಡೆ. ಆಮೇಲೆ ಎರಡನೇ ಬೀಕರ್ ಅಲ್ಲಿ 2 ಚಮಚ ಏನ್ ಮಾಡ್ತೀವಿ ಅಂದ್ರೆ, ಈ ಚಟುವಟಿಕೆ ಇದಾವ, ಲಕ್ಷ ಕೊಡ್ರಿ. ಪೊಟ್ಯಾಷಿಯಂ ವೆರಿ ವೆರಿ ಸಾರಿ ಅಮ್ಮ. 1 ಚಮಚ ತಾಮ್ರದ ಸಲ್ಫೇಟ್ ಹಾಕ್ತಿವಿ. ಇಲ್ಲಿ 2 ಚಮಚ ತಾಮ್ರದ ಸಲ್ಫೇಟ್ ಅನ್ನು ಹಾಕ್ತಿವಿ. ಆಮೇಲೆ ಮೂರನೇದ್ರಲ್ಲಿ 1 ಚಮಚ ತಾಮ್ರದ ಸಲ್ಫೇಟ್, ಆಮೇಲೆ 1 ಚಮಚ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ KMNO4. ಹೌದಾ? ಆಮೇಲೆ ಲಾಸ್ಟ್ ಬೀಕರ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ 1 ಚಮಚ ತಾಮ್ರದ ಸಲ್ಫೇಟ್ ಹಾಕಿದ್ವಿ, 1 ಚಮಚ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕಿದ್ವಿ. ಇಲ್ಲಿ ಒಂದೇ ಚಮಚದಲ್ಲಿ ಮಿಶ್ರಣ ಮಾಡಿ ಯಾವ್ದನ್ನ? ತಾಮ್ರದ ಸಲ್ಫೇಟ್ ಅನ್ನ ಮತ್ತು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನ KMNO4 ಅನ್ನ ಮಿಶ್ರಣ ಮಾಡಿ ಹಾಕ್ತೀವಿ. ಲಕ್ಷ ಕೊಟ್ರೆ. ಈ ಚಟುವಟಿಕೆ ಕೇವಲ ಸಮರೂಪ ಮಿಶ್ರಣಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಈ ಚಟುವಟಿಕೆ ಸಮರೂಪ ಮಿಶ್ರಣಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. 1 ಚಮಚ ಏನ್ ಮಾಡಿದೆ ಅಂದ್ರೆ ಪೊಟ್ಯಾಷಿಯಂ ಸಲ್ಫೇಟ್ ಅನ್ನು ಹಾಕಿ ಚೆನ್ನಾಗಿ ಕಲಕಿದ್ವಿ. ನೀರಿನಲ್ಲಿ ಕರಗಿತ್ತು. ಹೌದಾ? ನೀಲಿ ಬಣ್ಣದ ದ್ರಾವಣವನ್ನು ಉಂಟು ಮಾಡ್ತು ಪೊಟ್ಯಾಷಿಯಂ ಸಲ್ಫೇಟ್, ನೀಲಿ ಬಣ್ಣದ ದ್ರಾವಣ. ಹಾಗಾದ್ರೆ ನೀರಿನಲ್ಲಿ ಯಾವ ಘಟಕಾಂಶಗಳು ಇದಾವಂತ ಹೇಳ್ಬೋದು ನಾವು? ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟ್ ನ ಘಟಕಾಂಶಗಳಿದಾವ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ 2 ಚಮಚ ತಾಮ್ರದ ಸಲ್ಫೇಟ್ ಅನ್ನು ಹಾಕಿದ್ವಿ. ತಾಮ್ರದ ಸಲ್ಫೇಟ್ ಅನ್ನು ಹಾಕಿದ್ವಿ, ಅದನ್ನು ಚೆನ್ನಾಗಿ ಕಲಕಿದ್ವಿ. ಈ ದ್ರಾವಣದ ಘಟಕಾಂಶಗಳಿಗೂ ಮತ್ತು ಈ ದ್ರಾವಣದ ಘಟಕಾಂಶಗಳಿಗೂ ಹೋಲಿಸಿದ್ರೆ ವ್ಯತ್ಯಾಸ ಇದೆಯಾ? ಎರಡೂ ಸಮರೂಪಣೆ.
ಎರಡೂನೇನ ಸಮರೂಪ, ಒಂದು ಇನ್ನೊಂದರೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಬೇಡ್ತಾವ. ಇದ್ರಲ್ಲಿ ನೀರ್ ಯಾವುದು, ಇದು ತಾಮ್ರದ ಸಲ್ಫೇಟ್ ಯಾವುದು ಅಂತ ನಾವು ಪತ್ತೆ ಹಚ್ಚಕ್ಕಾಗಲ್ಲ. ಆದ್ರೆ ಮೊದಲನೇದ್ರಲ್ಲಿ 1 ಚಮಚ ಹಾಕಿದ್ವಿ, ಎರಡನೇದ್ರಲ್ಲಿ 2 ಚಮಚ ಹಾಕಿದೀವಿ. ಆದ್ರೆ ಇವೆರಡುದ್ರ ಬಣ್ಣ ಏನಿದೆ ಬದಲಿದೆ. ಇದೊಂದು ಸ್ವಲ್ಪ ಕಂದು ಬಣ್ಣದಿದೆ, ಇದೊಂದು ಸ್ವಲ್ಪ ಗಾಢ ಬಣ್ಣದ ನೀರಿದೆ. ಯಾಕೆ? ತಾಮ್ರದ ಸಲ್ಫೇಟ್ ನ ಘಟಕಾಂಶಗಳ ಸಂಖ್ಯೆ ಏನಾಯ್ತು, ಹೆಚ್ಚಾಯ್ತು. ಘಟಕಾಂಶಗಳು ಹೆಚ್ಚಾಗಿದಾವ ಅಂತೇಳಿ ನಾವು ಇದನ್ನ ಸಮರೂಪ ದ್ರಾವಣ ಅಲ್ಲ ಅಂತ ಹೇಳಿಕ್ಕಾಗಲ್ಲ. ಅದು ಕೂಡ ಸಮರೂಪ ದ್ರಾವಣ, ಇದು ಕೂಡ ಸಮರೂಪ ದ್ರಾವಣ. ಅದರ ಘಟಕಾಂಶಗಳಿಗೆ ತಕ್ಕಂತೆ ಅದು ನೀರಿನೊಂದಿಗೆ ಬೆರೆತಿದೆ, ಇದರ ಘಟಕಾಂಶಗಳಿಗೆ ತಕ್ಕಂತೆ ಇದು ನೀರಿನೊಂದಿಗೆ ಬೆರೆತಿದೆ. ಹಂಗಂತೇಳಿ ಇವುದನ್ನ ಅಸಮರೂಪ ದ್ರಾವಣಗಳು ಅಂತ ಹೇಳಿಕ್ಕಾಗಲ್ಲ. ಎರಡು ಮಿಶ್ರಣಗಳೇ ಸಮರೂಪ ಮಿಶ್ರಣಗಳೇ. ಸಮರೂಪ ಮಿಶ್ರಣಗಳಿದ್ರೂ ಇದರಲ್ಲಿ ಘಟಕಾಂಶಗಳ ಸಂಖ್ಯೆ ಕಡಿಮೆ ಇದೆ, ಇದರಲ್ಲಿ ಘಟಕಾಂಶಗಳ ಸಂಖ್ಯೆ ಹೆಚ್ಚಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನ ಸಿ ಮತ್ತು ಡಿ ಹೋಗೋಣ. ಸಿ ಮತ್ತು ಡಿ ಏನ್ ಮಾಡಿದೀವಿ ಅಂದ್ರೆ ಕಾಪರ್ ಸಲ್ಫೇಟ್ 1 ಚಮಚ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ 1 ಚಮಚ ಹಾಕಿ ಚೆನ್ನಾಗಿ ಕಲ್ಕಿದೀವಿ. ಎಲ್ಲಾನು ಮಿಶ್ರಣ ಆಗ್ಬಿಟ್ಟು ಕಾಪರ್ ಸಲ್ಫೇಟ್ ನೀಲಿ ಬಣ್ಣದಿತ್ತು, ಹೌದಾ? ಆಮೇಲೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಕೆಂಪು ಬಣ್ಣದಿತ್ತು. ಎರಡನ್ನು ಬೆರೆತು ಒಂದು ವಿಶಿಷ್ಟವಾದ ಬಣ್ಣವನ್ನು ಉಂಟು ಮಾಡಿದ್ವು, ಹೌದಾ? ಆಮೇಲೆ ಎಲ್ಲಾನು ಸಮರೂಪವಾಗಿ ಬರ್ತಿದ್ದಾವ. ಆದರೆ ಇಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲೇನ್ ಮಾಡಿದ್ವಿ, ಕೇವಲ ತಾಮ್ರದ ಸಲ್ಫೇಟ್ ಅನ್ನು ಮಾತ್ರ ಹಾಕಿದ್ವಿ. ಭೌತ ಕ್ರಿಯೆಗಳ ಮೂಲಕ ಈ ತಾಮ್ರದ ಸಲ್ಫೇಟ್ ಅನ್ನು ಬೇರ್ಪಡಿಸಬಹುದು. ಇದರಲ್ಲಿರುವಂತಹ ತಾಮ್ರ ಸಲ್ಫೇಟ್ ಅನ್ನು ಏನ್ ಮಾಡಬಹುದು, ಬೇರ್ಪಡಿಸಬಹುದು. ಯಾಕೆ? ಸಮರೂಪ ಮಿಶ್ರಣ. ಆದ್ರೆ ಮೂರನೇ ಬೀಕರ್ ಹೋದಾಗ ಅಲ್ಲಿ 1 ಚಮಚ ತಾಮ್ರದ ಸಲ್ಫೇಟ್, 1 ಚಮಚ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕಿದೀವಿ. ಇವುಗಳನ್ನೇನಾದ್ರೂ ನಾವು ಭೌತ ಪ್ರಕ್ರಿಯೆಗಳ ಮೂಲಕ ಬೇರ್ಪಡಿಸ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಯಾಕೆ? ಈ ಎರಡು ರಾಸಾಯನಿಕ, ಒಂದು ತಾಮ್ರದ ಸಲ್ಫೇಟ್ ಐತಿ, ಒಂದೇ ಐತಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಇದೆ. ಈ ಎರಡೂ ನೀರಿನಲ್ಲಿ ಸಮರೂಪವಾಗಿ ಬರ್ತಿದ್ದಾವೆ. ಈಗ ಭೌತ ಪ್ರಕ್ರಿಯೆಗಳ ಮೂಲಕ ನಾವು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ ಸಿ ಮತ್ತು ಡಿ ಎರಡು ಏನಪ್ಪಾ ಅಂದ್ರೆ ಅಸಮರೂಪ ಮಿಶ್ರಣಗಳು. ಇವೆರಡೇನು ಸಮರೂಪ ಮಿಶ್ರಣಗಳು, ಇವೆರಡೇನು ಅಸಮರೂಪ ಮಿಶ್ರಣಗಳು. ಸಮರೂಪ ಮಿಶ್ರಣಗಳನ್ನ ಭೌತ ಕ್ರಿಯೆಗಳ ಮೂಲಕ ಬೇರ್ಪಡಿಸಲಿಕ್ಕೆ ಕೆಲವು ಸಲ ಸಾಧ್ಯ ಇದೆ, ಹೌದಾ? ಅಸಮರೂಪ ಮಿಶ್ರಣಗಳನ್ನ ಭೌತ ಕ್ರಿಯೆಗಳ ಮೂಲಕ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ ಮತ್ತೆ ಇದನ್ನೊಂದು ಮಾಡಿ ನಡೀತಿತ್ತಲ್ಲ, ಇದ್ಯಾಕೆ ಹೇಳ್ಬೇಕಾಗಿತ್ರಿ? ಇಲ್ಲಿ ಹೆಂಗ ನಾವು ವ್ಯತ್ಯಾಸವನ್ನು ಕಾಣಾರ್ದಿಲ್ಲ, ಅಲ್ಲಿ ಹಂಗ. ಫಾರ್ ಎಕ್ಸಾಂಪಲ್ ಇಲ್ಲಿ 1 ಚಮಚ ತಾಮ್ರದ ಸಲ್ಫೇಟ್, 1 ಚಮಚ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕಿದೀವಿ, ಅಲ್ಲಿ ಎರಡೂದನ್ನು ಮಿಕ್ಸ್ ಮಾಡಿ ಹಾಕಿದೀವಿ. ಹಂಗಾದ್ರೆ ಇದು ಗಾಢವಾದ ಬಣ್ಣವನ್ನು ಹೊಂದಿರ್ತದೆ. ಕಣಗಳ ಸಂಖ್ಯೆ, ಘಟಕಾಂಶಗಳ ಸಂಖ್ಯೆ ಏನಿರ್ತದೆ ಹೆಚ್ಚಿರ್ತದೆ, ಇಲ್ಲಿ ಕಡಿಮೆ ಇರ್ತದೆ. ಇದು ಅಸಮರೂಪಣೆ. ಆದ್ರೆ ಘಟಕಾಂಶಗಳ ಸಂಖ್ಯೆ ಏನಾಗ್ತದೆ, ಒಂದು ಇನ್ನೊಂದರೊಂದಿಗೆ ಬರ್ತಿದಾವ. ಆದ್ರೆ ಯಾವ್ದು ಎಷ್ಟೆಷ್ಟು ಬರ್ತದ, ತಾಮ್ರದ ಸಲ್ಫೇಟ್ ಹೆಚ್ಚು ಇರ್ಬೋದು, ಕಡಿಮೆ ಇರ್ಬೋದು. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹೆಚ್ಚು ಇರ್ಬೋದು, ಕಡಿಮೆ. ಇಲ್ಲಿ ಮಾತ್ರ ಏನು 1 ಚಮಚ ಹಾಕಿದೀವಿ ಅಂದ್ರೇನು ಸಮರೂಪ ಮಿಶ್ರಣ. ಆದ್ರೆ ಭೌತ ಕ್ರಿಯೆಗಳಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಸಮರೂಪ ಮಿಶ್ರಣನೂ ಅಲ್ಲ, ಭೌತ ಕ್ರಿಯೆಗಳಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯನೂ ಇಲ್ಲ. ಚಟುವಟಿಕೆ ಅರ್ಥ ಆಯ್ತಲ್ಲ? ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸಲ ವಿಡಿಯೋ ನೋಡ್ರಿ. ಮತ್ತೆ ನಂಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಇಲ್ಲ ಇದೇ ರೀತಿಯಾಗಿ ಇನ್ನೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಇನ್ನೊಂದು ಚಟುವಟಿಕೆ, ಹೌದಾ? ಮಿಶ್ರಣ ಅಂದ್ರೆ ಏನಂತ ಹೇಳಿದೆ. ಮಿಶ್ರಣದ ನಂತರ ಮಿಶ್ರಣದಲ್ಲಿ 2 ವಿಧಗಳು ಬರ್ತವೆ. ಒಂದು ಸಮರೂಪ ಮಿಶ್ರಣ, ಇನ್ನೊಂದು ಅಸಮರೂಪ ಮಿಶ್ರಣ. ಸಮರೂಪ ಮಿಶ್ರಣ ಅಂದ್ರೆ ಏನು? ಯಾವ್ದಾದ್ರೂ ವಸ್ತುವಿನಲ್ಲಿ ಘಟಕಾಂಶಗಳು ಏಕರೂಪವಾಗಿ ಬರ್ತಿದ್ರೆ, ಯಾವ್ದಾದ್ರೂ ವಸ್ತುವಿನಲ್ಲಿ ಘಟಕಾಂಶಗಳು ಏಕರೂಪವಾಗಿ ಸಮರೂಪವಾಗಿ ಬರ್ತಿದ್ರೆ ಅದನ್ನ ಸಮರೂಪ ಮಿಶ್ರಣ ಅಂತ ಕರಿತೀವಿ. ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಘಟಕಾಂಶಗಳು ಏಕರೂಪವಾಗಿ ಬೆರ್ತಿಲ್ಲ ಅಂದ್ರೆ ಅದನ್ನ ಅಸಮರೂಪ ಮಿಶ್ರಣ ಅಂತ ಕರಿತೀವಿ. CD ಅಸಮರೂಪ ಮಿಶ್ರಣ. ಇನ್ನ ಮತ್ತೊಂದು ಚಟುವಟಿಕೆ ಏನ್ ಮಾಡೋಣ. ಆ ಮತ್ತೊಂದು ಚಟುವಟಿಕೆ ಯಾವ್ದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಮಿಶ್ರಣಗಳಲ್ಲಿ ವಿಧಗಳು ಬರ್ತಾವೆ. ಸಮರೂಪ ಮಿಶ್ರಣ ಅಂತೂ ಕ್ಲಿಯರ್ ಅರ್ಥ ಆಯ್ತು. ಉಪ್ಪು ದ್ರಾವಣ, ಸಕ್ಕರೆ ದ್ರಾವಣ, ತಾಮ್ರದ ಸಲ್ಫೇಟ್ ದ್ರಾವಣ ಏನು ಸಮರೂಪ ಮಿಶ್ರಣಗಳು. ಅಸಮರೂಪ ಮಿಶ್ರಣಗಳು ಒಂದು ವಸ್ತುವಿನಲ್ಲಿ ಹಲವಾರು ಘಟಕಗಳನ್ನು ಹೊಂದಿರ್ತಾವ, ಅವು ಯಾವುದೇ ಅನುಪಾತದಲ್ಲಿ ಏನಾಗಿರ್ತಾವ, ಬೆರ್ತಿರ್ತಾವ. ಹಂಗಾದ್ರೆ ಇನ್ನ ಅಸಮರೂಪ ಮಿಶ್ರಣದ ಘಟಕಾಂಶಗಳ ಬಗ್ಗೆ ಅಭ್ಯಾಸ ಮಾಡೋಣ ಒಂದು ಚಟುವಟಿಕೆ ಮೂಲಕ. ಸಮರೂಪ ಅಂತ ಮುಗಿದೋಯ್ತು. ಒಂದು ವಸ್ತುವಿನಲ್ಲಿ
ಇನ್ನೊಂದು ವಸ್ತುವಿನ ಘಟಕಾಂಶಗಳು ಸಮರೂಪವಾಗಿ ಬೆರ್ತಿದ್ರೆ, ಒಂದು ಇನ್ನೊಂದರೊಂದಿಗೆ ಸಮವಾಗಿ ಬೆರ್ತಿದ್ರೆ ಅದನ್ನ ಸಮರೂಪ ಮಿಶ್ರಣ ಅಂತ ಕರಿತೀವಿ. ನೀರಿನಲ್ಲಿ ಉಪ್ಪು ಹಾಕ್ತಿವಿ, ಸಮವಾಗಿ ಬೆರ್ತದೆ. ನೀರಿನಲ್ಲಿ ಸಕ್ಕರೆ ಹಾಕ್ತಿವಿ, ಸಮವಾಗಿ ಬೆರ್ತದೆ. ನೀರಿನಲ್ಲಿ ಕಾಪರ್ ಸಲ್ಫೇಟ್ ಹಾಕ್ತಿವಿ, ಸಮವಾಗಿ ಬೆರ್ತದೆ. ನೀರಿನಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕ್ತಿವಿ, ಸಮವಾಗಿ ಬೆರ್ತದೆ. ಆದ್ರೆ ನೀರಿನಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ತಾಮ್ರದ ಸಲ್ಫೇಟ್ ಎರಡು ಹಾಕ್ತಿವಿ. ಯಾವ್ದು ಹೆಚ್ಚಿದೆ ಯಾವ್ದು ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ಲ. ಅಸಮರೂಪ ಮಿಶ್ರಣ. ಹಾಗಾದ್ರೆ ಇನ್ನು ಮುಂದೆ ಮಾಡುವಂತ ಚಟುವಟಿಕೆ ಯಾವ್ದು ಸಂಬಂಧಪಟ್ಟಿದೆ ಅಂದ್ರೆ ಅಸಮರೂಪ ಮಿಶ್ರಣಗಳೇನದಲ್ಲ ಅದರಲ್ಲಿ ಮತ್ತೆ ವಿಧಗಳು ಬರ್ತಾವ. ಅಸಮರೂಪ ಮಿಶ್ರಣಗಳಲ್ಲಿ ಮತ್ತೇನ್ ಬರ್ತಾವ, ವಿಧಗಳು ಬರ್ತಾವ. ಆ ವಿಧಗಳನ್ನ ಏನ್ ಮಾಡೋಣ ಅಂದ್ರೆ ಒಂದೊಂದಾಗಿ ತಿಳ್ಕೊತ ಹೋಗೋಣ. ಇಲ್ಲೂ ಕೂಡ ಒಂದು ಬೀಕರ್ ತಗೋತೀವಿ. ಮತ್ತೆ ಈ ಬೀಕರ್ನ ಏನಂತ ಹೆಸರಿಸ್ತೀವಿ ಅಂದ್ರೆ ಎ. ಹೌದಾ? ಈ ಬೀಕರ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ತಾಮ್ರದ ಸಲ್ಫೇಟ್ ನ ಹರಳುಗಳನ್ನ, ಯಾವಾಗ ಯಾವುದೇ ಸಂಯುಕ್ತದ ಹರಳುಗಳಿದಾವಂದ್ರೆ ಅದ್ರಲ್ಲಿ ನೀರಿದೆ ಅಂತ ಅರ್ಥ. ಜಿಪ್ಸಮ್ನ ಹರಳುಗಳು, ಹೌದಾ? ತಾಮ್ರದ ಸಲ್ಫೇಟ್ ಡೈಹೈಡ್ರೇಟ್, ಹೌದಾ? ಅವೇ ತಾಮ್ರದ ಸಲ್ಫೇಟ್ ಹರಳುಗಳು 2H2O ಏನಿದಾವ ತಾಮ್ರದ ಸಲ್ಫೇಟ್ ನ ಹರಳುಗಳು. ಮತ್ತೊಂದು ಪರಿಭಾಷೆ ಏನ್ ಹೇಳ್ಬೋದು, ಜಿಪ್ಸಮ್ನ ಹರಳುಗಳು. ಆಮೇಲೆ 1 ಚಮಚ ತಾಮ್ರದ ಸಲ್ಫೇಟ್ ನ ತಗೋತೀವಿ. ಡಿ ಎಲ್ ಏನ್ ಮಾಡ್ತೀವಿ, 1 ಚಮಚ ಕೇವಲ ಹರಳುಗಳನ್ನಲ್ಲ ತಾಮ್ರದ ಸಲ್ಫೇಟ್ ಏನ್ ಮಾಡ್ತೀವಿ ತಗೋತೀವಿ. ಮೂರನೇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಿ ಅನ್ನೋ ಒಂದು ಬೀಕರ್ ನಲ್ಲಿ ನೀರು ತೆಗೆದುಕೊಳ್ತೀವಿ. ಎಲ್ಲಾದ್ರೂ ನೀರು 50 ml ಫಿಕ್ಸ್ ಅಥವಾ 100 ml ಫಿಕ್ಸ್ ಮಾಡಿಬಿಟ್ರೆ. ಇನ್ನ ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಗೋಧಿ ಹಿಟ್ಟು ಅಥವಾ ಸುಣ್ಣದ ಪುಡಿ, ಯಾವ್ದಾದ್ರು ಒಂದು ಗೋಧಿ ಹಿಟ್ಟು ಅಥವಾ ಸುಣ್ಣದ ಪುಡಿ ಏನ್ ಮಾಡ್ತೀವಿ ಅಂದ್ರೆ 1 ಚಮಚ ಮೂರನೇ ಬೀಕರ್ ನಲ್ಲಿ ತೆಗೆದುಕೊಳ್ತೀವಿ. ಇನ್ನ 4ನೇ ಬೀಕರ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅದರಲ್ಲೂ 50 ml ನೀರು, ಅದರಲ್ಲೇನು 50 ml ನೀರು, ಅದರ ಜೊತೆಗೆ 1 ಚಮಚ ಹಾಲು ಅಥವಾ ಇಂಕ್ ಇರ್ತದಲ್ಲ, ಶಾಹಿ ಪೆನ್ನಲ್ಲಿ ಇಂಕ್ ಇರ್ತದಲ್ಲ ಅಂತ ಒಂದು 4-5 ಹನಿ ಇಂಕ್ ಅನ್ನು ತೆಗೆದುಕೊಳ್ತೀವಿ. ನೋಡ್ರಿ, ಚಟುವಟಿಕೆಯನ್ನ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇದೊಂದು ಚಟುವಟಿಕೆ ಹೇಳ್ಬಿಟ್ರೆ ಕ್ಲಾಸ್ ಎಂಡ್ ಆಗ್ತದೆ. ಈಗ ನಿಮ್ಗೆ ಟೆಸ್ಟ್ ತಗೋತೀನಿ. ABCD ಅಂತ 4 ಬೀಕರ್ ತೆಗೆದುಕೊಂಡಿದೀವಿ. ಎಲ್ಲಾದ್ರಲ್ಲೂ 50 ml ನೀರು ತೆಗೆದುಕೊಳ್ರಿ ಅಥವಾ 100 ml ನೀರು ತೆಗೆದುಕೊಳ್ರಿ. ಸೇಮ್ ಕ್ವಾಂಟಿಟಿ ನೀರು ತೆಗೆದುಕೊಂಡ್ರಿ. ಮೊದಲನೇದರಲ್ಲಿ ತಾಮ್ರದ ಸಲ್ಫೇಟ್ ನ ಹರಳುಗಳನ್ನು ತೆಗೆದುಕೊಂಡ್ವಿ. ಎರಡನೇದಲ್ಲಿ ತಾಮ್ರದ ಸಲ್ಫೇಟ್ ನ ಪೌಡರ್ ತೆಗೆದುಕೊಂಡು ನೀರಿಗೆ ಹಾಕಿದ್ವಿ. ಮೂರನೇದಲ್ಲಿ 1 ಚಮಚ ಗೋಧಿ ಹಿಟ್ಟು ತಗೋರಿ ಅಥವಾ 1 ಚಮಚ ಸುಣ್ಣದ ಪುಡಿ, ಚಾಕ್ ಬರ್ದಲ್ಲಿ ಡಸ್ಟ್ ಬೀಳ್ತದಲ್ಲ ಅದಕ್ಕೆ ಸುಣ್ಣದ ಪುಡಿ ಅಂತೀವಿ, ಅದನ್ನ 1 ಚಮಚ ತಗೊಂಡು ಇದ್ರಾಗ ಹಾಕ್ರಿ. 4ನೇದನ್ನ ಹಾಲು 1 ಚಮಚ ತಗೋರಿ ಅಥವಾ ಶಾಹಿ ಅಂತ. ಇನ್ನ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ಪ್ರಾರಂಭಿಸಬೇಕು. ಚಟುವಟಿಕೆಯನ್ನ ಒಂದೊಂದಾಗಿ ಮಾಡ್ಲಿಕ್ಕೆ ಪ್ರಾರಂಭಿಸಬೇಕು. ಹೌದಾ? ಫಾರ್ ಎಕ್ಸಾಂಪಲ್ 4 ಬೀಕರ್ ಗಳನ್ನ ನೋಡ್ರಿ. 4 ಬೀಕರ್ ಗಳಲ್ಲಿ ಯಾವುದರಲ್ಲಿ ಕಣಗಳು ನಿಮಗೆ ಕಣ್ಣಿಗೆ ಗೋಚರ ಆಗ್ತಾವ ನೋಡ್ರಿ. ಕಣಗಳು ಕಣ್ಣಿಗೆ ಗೋಚರ ಆಗ್ತಾವ. ಫಾರ್ ಎಕ್ಸಾಂಪಲ್ ತಾಮ್ರದ ಸಲ್ಫೇಟ್ ನ ಹರಳುಗಳನ್ನ ಏನ್ ಮಾಡಿರ್ತೀವಿ ಅಂದ್ರೆ ಮೊದಲನೇ ಬೀಕರ್ ಅಲ್ಲಿ ಮಿಶ್ರಣ ಮಾಡಿರ್ತೀವಿ. ಹೌದಾ? ತಾಮ್ರದ ಸಲ್ಫೇಟ್ ನ ಹರಳು ಪೂರ್ಣವಾಗಿ ನೀರಿನಲ್ಲಿ ಬೆರೆತಿರ್ತಾವ. ಅದಕ್ಕೆ ಅದರ ಹರಳುಗಳನ್ನ, ಅದರ ಕಣಗಳನ್ನ, ಘಟಕಾಂಶಗಳನ್ನ ನಾವು ನೀರಿನಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ನೀರಿನೊಂದಿಗೆ ಬರ್ತು ಬಿಡ್ತೀವಿ. ಹಾಗಾದ್ರೆ ಕಣಗಳು ಕಾಣಿಸುವುದಿಲ್ಲ. 1 ಬಿ, ತಾಮ್ರದ ಸಲ್ಫೇಟ್ ನ ಪೌಡರ್ ತೆಗೆದುಕೊಂಡಿದೀವಿ, ಅದನ್ನ ಬೀಕರ್ ಹಾಕಿದೀವಿ, ಅದರಲ್ಲಿ ಕಣಗಳು ಚೆನ್ನಾಗಿ ಕಲಕಿದೀವಿ. ಕಣಗಳು ಕಾಣಿಸ್ತಾವ ಅಂತ ನೋಡ್ರಿ, ಅದರಲ್ಲೂ ಕಣಗಳು ಕಾಣಿಸುತ್ತೆ. ಹಾಗಾದ್ರೆ ಗೋಧಿ ಹಿಟ್ಟು ಅಥವಾ ಸುಣ್ಣದ ಪುಡಿ ತೆಗೆದುಕೊಂಡಿದೀವಿ, ಅದನ್ನು ಚೆನ್ನಾಗಿ ಕಲಕಿದೀವಿ. ಆದ್ರೆ ನಮಗೆ ಕಣ್ಣಿಗೆ ಏನ್ ಕಾಣಿಸ್ತಾವ? ಸಣ್ಣ ಸಣ್ಣ ಕಣಗಳು ಕಾಣಿಸ್ತಾವ. ಸಣ್ಣ ಕಣಗಳು ಏನಾಗ್ತಾವ? ಕಾಣಿಸ್ತಾವ. ಗೊತ್ತಾ? ಕಣಗಳೇನಿದಾವ ಚಿಕ್ಕದಿದಾವ, ಆದ್ರೆ ಕಾಣಿಸ್ತಾವ. ನೆಕ್ಸ್ಟ್ ಒಂದು 4-5 ಹನಿ ಶಾಯಿ ಅಥವಾ ಹಾಲು ಹಾಕಿದೀವಿ. ಆ ಹಾಲು ಏನಾಗ್ತಂದ್ರೆ ನಿಧಾನವಾಗಿ ಚಲಿಸ್ತಾ ಈ ದ್ರಾವಣದಲ್ಲೆಲ್ಲ ಹರಡ್ತದೆ. ನಿಧಾನವಾಗಿ ಚಲಿಸ್ತಾ ಹರಡ್ತಾ ಇದೆ ಅಂದ್ರೆ ಅಲ್ಲೂ ಕೂಡ ಸಣ್ಣ ಕಣಗಳಿದಾವ. ಆದ್ರೆ ನಮಗೆ ಕಣ್ಣಿಗೆ ಗೋಚರಿಸುವಷ್ಟು ಕಣಗಳಿಲ್ಲ. ಕಣಗಳಿದಾವಲ್ಲಿ, ಆದ್ರೆ ಎಷ್ಟು ಸಣ್ಣ ಇದಾವೋ ನಮ್ಮ ಕಣ್ಣಿಗೆ ಗೋಚರಿಸುವಷ್ಟು ಏನ್ ಕಣಗಳಿಲ್ಲ, ಅದಕ್ಕಿಂತ ಚಿಕ್ಕದಿದಾವ. ಆದ್ರೆ ನಿಧಾನವಾಗಿ ಏನಾಗ್ತಾ ಇದಾವ? ಹರಡ್ತಾ ಇದಾವ. ಹಾಗಾದ್ರೆ ಮೊದಲನೇ ಚಟುವಟಿಕೆ ಮೂಲಕ 4 ಬೀಕರ್ಗಳಲ್ಲಿ ಕಣಗಳು ಗೋಚರಿಸ್ತಾವ ಅಂತ ನೋಡಿದ್ವಿ. ಕಣಗಳು ಗೋಚರಿಸ್ತಲ್ಲ. ಕಣಗಳು ಅತ್ಯಂತ ಕ್ಲಿಯರ್ ಆಗಿ ಗೋಚರಿಸ್ತಾ ಇದಾವ. ಕಣಗಳು ಕಣ್ಣಿಗೆ ಗೋಚರ ಆಗದಿದ್ರು ಅಲ್ಲಿ ಕಣಗಳು ಇದಾವ ಅಂತ ತಿಳ್ಕೊತೀವಿ.
ಕಣ್ಣಿಗೆ ಕಾಣದಿದ್ರು ಅಲ್ಲಿ ಕಣಗಳಿದಾವ ಅಂತ ತಿಳ್ಕೊಳ್ತೀವಿ. ಇನ್ನ ಎರಡನೇದು, ಒಂದು 5-10 ನಿಮಿಷ ಈ ಎಲ್ಲಾ ಬೀಕರ್ಗಳನ್ನ ಟಚ್ ಮಾಡಿದೆ. ಮೊದಲನೇ ಸಲ ಕಲಕದಲ್ಲ, ಕಲಕಿ ಬಿಟ್ಟಿದ್ದೀರಿ. ಈಗ 10 ನಿಮಿಷ ಟಚ್ ಮಾಡಿಲ್ಲ, ಹಂಗೆ ಇಟ್ಟಿದ್ರಿ. ಈ ಯಾವ್ದಾದ್ರೂ ಒಂದು ಬೀಕರ್ ನಲ್ಲಿರುವಂತಹ ಕಣಗಳು ತಳ ಸೇರ್ತಾವೆ ನೋಡ್ರಿ. ಮೊದಲನೇದು ಕಣಗಳಿದಾವ ನೋಡಿದ್ರಿ, ಎರಡನೇದು ಇದರಲ್ಲಿರುವಂತಹ ಕಣಗಳು ತಳ ಸೇರ್ತಾವೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಎ ಅನ್ನೋ ಬೀಕರ್ ನಲ್ಲಿ ಯಾವುದೇ ಕಣ ಎಷ್ಟು ಬೇಕಾದಷ್ಟು ಹೊತ್ತಿಡ್ರಿ, ತಳ ಸೇರೋದಿಲ್ಲ. ತಾಮ್ರದ ಸಲ್ಫೇಟ್ನ ಹರಳುಗಳು ಕಣಗಳ ತಳ ಸೇರೋದಿಲ್ಲ. ಎರಡನೇ ಬೀಕರ್ ನಲ್ಲೂ ಪುಡಿ ತೆಗೆದುಕೊಂಡಿದ್ದೀರಿ, ಹೌದು, ಆದ್ರೆ ಅದು ನೀರಿನಲ್ಲಿ ಸಮರೂಪವಾಗಿ ಬೆರ್ತಿದೆ, ಅದರ ಕಣಗಳು ತಳ ಸೇರುವುದಿಲ್ಲ. ಮೂರನೇ ಬೀಕರ್ ಅಲ್ಲಿ ಸುಣ್ಣದ ಪುಡಿ ಅಥವಾ ಹಿಟ್ಟು ತಗೊಂಡಿದ್ದೀರಿ, ಹೌದಾ, ಒಂದ್ 10 ನಿಮಿಷ ನೀವು ಆ ದ್ರಾವಣವನ್ನ ಟಚ್ಚೇ ಮಾಡಿಲ್ಲ ಅಂದ್ರೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಕಣಗಳೇನಾಗ್ತಾವ, ತಳ ಸೇರ್ತಾವ. ಯಾವ ಬೀಕರ್ ಅಲ್ಲಿ? ಸಿ ಬೀಕರ್ ಅಲ್ಲಿ ಕಣಗಳು ಕಣ್ಣಿಗೆ ಗೋಚರಿಸುತ್ತವೆ, ಆಮೇಲೆ ಕಣಗಳೇನಾಗ್ತವ, ತಳನೂ ಸೇರ್ತಾವ. ಆಮೇಲೆ ಡಿ ಬೀಕರ್ ನಲ್ಲಿ 10 ನಿಮಿಷ ಆದ ನಂತರ ಆ ಏನ್ ನೀರಿನಲ್ಲಿ ಶಾಯಿ ಚಲಿಸ್ತಾ ಇತ್ತಲ್ಲ, ಹಾಲು ಚಲಿಸ್ತಾ ಇತ್ತಲ್ಲ, ಹೌದಾ, ಈಗ ಆ ಕಣಗಳು ತಳ ಸೇರ್ತಾ ಇದಾವ ಅಂತ ನೋಡ್ರಿ. ಕಣಗಳು ತಳ ಸೇರೋದಿಲ್ಲ, ಅವು ಯಾವತ್ತೂ ಚಲನೆಯಲ್ಲಿ ಇರ್ತಾವ. ಅವು ಕಣಗಳು ತಳ ಸೇರೋದಿಲ್ಲ, ಅವು ಯಾವತ್ತೂ ಏನಿರ್ತಾವ, ಚಲನೆಯಲ್ಲಿ ಇರುತ್ತವೆ. ಎಲ್ಲಿ? ಡಿ ಬೀಕರ್ ಅಲ್ಲಿ. ಎಲ್ಲಿ? ಡಿ ಬೀಕರ್ ಅಲ್ಲಿ. ಹೌದಾ, ಈ 2 ಅಂಶಗಳನ್ನು ತಿಳ್ಕೊಂಡ್ವಿ. ಕಣಗಳ ಕಣ್ಣಿಗೆ ಗೋಚರಿಸ್ತಾವ, ಕಣಗಳು ತಳ ಸೇರ್ತಾವ. ಇನ್ನ ಏನ್ ಮಾಡ್ರಿ ಅಂದ್ರೆ, ಒಂದು ಬ್ಯಾಟ್ರಿ ತಗೋರಿ. ಬ್ಯಾಟ್ರಿ ತಗೊಂಡು ಎ ಬೀಕರ್ ನಲ್ಲಿ ಏನ್ ನೀರಿತ್ತಲ್ಲ, ತಾಮ್ರದ ಸಲ್ಫೇಟ್ ನ ಹರಳುಗಳನ್ನು ಹೊಂದಿದಂತ ಸಮರೂಪ ಮಿಶ್ರಣದ, ಅದಕ್ಕೆ ಬೆಳಕನ್ನು ಹಾಯಿಸಿ. ಆ ಬೆಳಕು ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅದೇ ದಿಕ್ಕಿನಲ್ಲಿ ಚಲಿಸ್ತದನೋ ಅಥವಾ ಅದು ಚದುರ್ತದನೋ ಅನ್ನೋದು. ಎ ಬೀಕರ್ ನಲ್ಲಿ ಬೆಳಕು ಚದುರೋದಿಲ್ಲ, ಬಿ ಬೀಕರ್ ನಲ್ಲೂ ಬೆಳಕು ಚದುರೋದಿಲ್ಲ. ಆದ್ರೆ ಸಿ ಬೀಕರ್ ನಲ್ಲಿ ಇರುವಂತಹ ಸುಣ್ಣದ ಪುಡಿಯ ಕಣಗಳು ಅಥವಾ ಗೋಧಿ ಹಿಟ್ಟಿನ ಕಣಗಳು ಸ್ವಲ್ಪ ಸ್ವಲ್ಪ ಬೆಳಕನ್ನು ಏನ್ ಮಾಡ್ತಾವ, ತಾವು ಇದ್ದ ಸ್ಥಾನಕ್ಕಿಂತ ಚದುರಿಸ್ತಾವ, ಪ್ರತಿಫಲಿಸಿ ಎಲ್ಲಾ ದಿಕ್ಕಿನಲ್ಲಿ ಬೆಳಕು ಕಾಣಿಸ್ತಾ ಇದೆ ಈ ದ್ರಾವಣದಲ್ಲಿ. ಹಂಗಾದ್ರೆ ಸಿ ಅನ್ನೋ ಬೀಕರ್ ನಲ್ಲಿ ಬೆಳಕಿನ ಚದುರಿಕೆ ಉಂಟಾಗ್ತದೆ, ಕಣಗಳು ಕಾಣಿಸ್ತಾವ, ತಳಾನು ಸೇರ್ತಾವ, ಆಮೇಲೆ ಬೆಳಕಿನ ಚದುರಿಕೆ ಏನ್ ಮಾಡ್ತಾವ, ಉಂಟು ಮಾಡ್ತಾವ. ಕಣಗಳು ಕಾಣಿಸ್ತಾವ ಸಿ ಬೀಕರ್ ನಲ್ಲಿ. ಆ ಕಣಗಳು 10-15 ನಿಮಿಷ ಹಂಗೆ ಟಚ್ ಮಾಡದೆ ಇಟ್ರೆ ತಳಾನು ಸೇರ್ತಾವ. ಆಮೇಲೆ ಬ್ಯಾಟ್ರಿಯಿಂದ ಬೆಳಕನ್ನ ಹಾಯಿಸಿದಾಗ ಬೆಳಕಿನಾಗ್ತದೆ, ಚದುರ್ತದೆ. ಫಾರ್ ಎಕ್ಸಾಂಪಲ್, ನೀವು ಇಷ್ಟ ಬೆಳಕು ಹಾಯಿಸಿದ್ದೀರಿ, ಅಷ್ಟ ದಿಕ್ಕಿನಲ್ಲಿ ಚಲಿಸ್ತಾ ಇರೋದಿಲ್ಲ, ಬೇರೆ ದಿಕ್ಕಿನಲ್ಲೂ ಆ ದ್ರಾವಣ ತುಂಬೆಲ್ಲ ಬೆಳಕಿನಾಗ್ತಿರ್ತದೆ, ಚದುರ್ತದೆ. ಆಮೇಲೆ ಡಿ ಅನ್ನೋದ್ರಲ್ಲಿ ಕಣಗಳಂತೂ ಇದಾವ, ಆದ್ರೆ ಗೋಚರಿಸೋದಿಲ್ಲ ಅಂತ ಹೇಳಿದೆ. ಕಣಗಳು ಇದಾವ, ಆದ್ರೆ ಗೋಚರಿಸೋದಿಲ್ಲ, ತಳ ಸೇರೋದಿಲ್ಲ. ತಳ ಏನಾಗಲ್ಲ, ಸೇರೋದಿಲ್ಲ. ಯಾಕೆ? ಯಾವತ್ತೇನಾಗ್ತಿರ್ತಾವ, ಚಲಿಸ್ತಿರ್ತಾವ. ಆಮೇಲೆ ಬೆಳಕನ್ನ ಚದುರಿಸ್ತಾವ ಅಂತ ಹಾಲಿನ ಕಣಗಳಿರುವಂತ ಅಥವಾ ಶಾಯಿ ಕಣಗಳಿರುವಂತ ನೋಡಿದಾಗ, ಹೌದು, ಬೆಳಕನ್ನ ಚದುರಿಕೆಯನ್ನು ಉಂಟು ಮಾಡ್ತಾವ. ಕಣಗಳಿದಾವ, ಆದ್ರೆ ಅಗೋಚರ. ಬೆಳಕಿನ ಏನ್ ಮಾಡ್ತಾವ, ಚದುರಿಕೆಯನ್ನ ಉಂಟು ಮಾಡ್ತಾವ. ಸಿ ಮತ್ತು ಡಿ. ಹಾಗಾದ್ರೆ ಮೂರನೇ ಅಂಶ ತಿಳ್ಕೊಂಡ್ರಿ. ಮೊದಲನೇದು ಕಣಗಳಿದಾವ, ಎರಡನೇದು ತಳ ಸೇರ್ತಾವ, ಮೂರನೇದು ಬೆಳಕನ್ನ ಚದುರಿಸ್ತಾವ ಇಲ್ಲು, ಬೆಳಕನ್ನ ಚದುರಿಸ್ತಾವ ಇಲ್ಲ. ಇನ್ನ ನಾಲ್ಕನೇ ಚಟುವಟಿಕೆ, ಕೊನೆಯ ಚಟುವಟಿಕೆ. ಇದೇ ಚಟುವಟಿಕೆಯಲ್ಲಿ ನಾಲ್ಕನೇ ಚಟುವಟಿಕೆ ಅಂದ್ರೆ ಒಂದನೇದು ಕಣ ಇದಾವಲ್ಲ ನೋಡಿದ್ವಿ, ಎರಡನೇ ತಳ ಸೇರ್ತಾವಲ್ಲ ನೋಡಿದ್ವಿ, ಮೂರನೇದು ಬೆಳಕಿನ ಚದುರಿಕೆಯನ್ನು ಉಂಟು ಮಾಡ್ತಾವಲ್ಲ ನೋಡಿದ್ವಿ. ಫಾರ್ ಎಕ್ಸಾಂಪಲ್, ಒಂದು ಬೀಕರ್ ತಗೋಬೇಕು, ಬೀಕರ್ ಅಂತೀನಿ, ಒಂದು ಪ್ರಣಾಳ ತಗೋಬೇಕು, ಟೆಸ್ಟ್ ಟ್ಯೂಬ್ ತಗೋಬೇಕು. ಟೆಸ್ಟ್ ಟ್ಯೂಬ್ ತಗೊಂಡು ಲಾಳಿಕೆ, ಫನಲ್ ಅಂತ ಕರಿತಿಲ್ಲ, ಇಂತಹ ಒಂದು ಲಾಳಿಕೆಯನ್ನ ತಗೊಂಡು ಅದನ್ನ ಎಲ್ಲಿಡಬೇಕು, ಪ್ರಣಾಳದ ಮೇಲಿಡಬೇಕು. ಎಲ್ಲಿಡಬೇಕು, ಪ್ರಣಾಳದ ಮೇಲಿಡಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಲ್ಯಾಬೊರೇಟರಿಯಲ್ಲಿ ಸೋಸು ಕಾಗದ ಫಿಲ್ಟರ್ ಪೇಪರ್ ಅಂತ ಬರ್ತದೆ. ಆ ಫಿಲ್ಟರ್ ಪೇಪರ್ ಅನ್ನ ರೌಂಡ್ ಶೇಪ್ ಕಟ್ ಮಾಡ್ಕೊಂಡು ಅದನ್ನೇನಾದ್ರೂ ನೀವು ಹಾಫ್ ಆಂಗಲ್ ಮಡಚಿದ್ದೆ ಆದ್ರೆ, ಹಾಫ್ ಆಂಗಲ್ ಮಡಚಿ ನೋಡ್ರಿ, ಈಗ ಬಟ್ಕಡ್ಡಿ ಎಲ್ಲ ಹಾಕಿ ಕೊಡ್ತಾರಲ್ಲ, ಶೇಂಗಾ ಬಟ್ಕಡ್ಡಿ ಎಲ್ಲ ತಿನ್ಬೇಕಾದ್ರೆ ರೋಡ್ ಸೈಡ್ನವರು ಅವ್ರು ಹೆಂಗ್ ಕಟ್ತಾರಂದ್ರೆ ಕೋನ್ ಶೇಪ್ ಕಟ್ಸ್ತಾರೆ. ಹಂಗ ಈ ಹಾಫ್ ಸೈಡ್ ಮಡಚಿದಾಗ ಇದೇನಾಗ್ತಂದ್ರೆ ಫೋಲ್ಡ್ ಮಾಡಿದಾಗ ಕೋನ್ ಶೇಪ್ ಆಗ್ತದೆ. ಆ ಕೋಣನ ತಗೊಂಡು ಫಿಲ್ಟರ್ ಪೇಪರ್ ಅನ್ನು ಇಲ್ಲಿ ಹಾಕ್ಬೇಕು. ಇಲ್ಲೇನ್ ಮಾಡ್ಬೇಕು, ಹಾಕ್ಬೇಕು. ಎಲ್ಲಿ? ಲಾಳಿಕೆಯ ಬಾಯಿಗೆ ಹಾಕಿ, ಹೌದಾ, ಆ ಫಿಲ್ಟರ್ ಪೇಪರ್ ನ ಮೂಲಕನೇ ನೀರ್ ಕೆಳಗೆ ಹೋಗ್ಬೇಕು, ಹಂಗ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಮೊದಲನೇ ದ್ರಾವಣ ಏನಿದೆ ಅಂದ್ರೆ ಕಾಪರ್ ಸಲ್ಫೇಟ್ ನ ಹಲುಗಳ ದ್ರಾವಣ ಇದೆ, ಒಂದ್ ಸ್ವಲ್ಪ ಹಾಕಿ ನೋಡ್ಬೇಕು. ಹಾಕಿ ನೋಡಿ ಫಿಲ್ಟರ್ ಪೇಪರ್ ನಲ್ಲಿ ಯಾವ್ದಾದ್ರು ಕಣಗಳು ಉಳಿತಾ ಇದಾವ ಅಂತ ನೋಡಿದ್ರೆ
ಯಾಕೆ ಅಲ್ಲಿ ಕಣಗಳು ಇರೋದಿಲ್ಲ, ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಲ್ಲಿ ಕಣಗಳು ಇರಲ್ಲ. ಯಾಕೆ? ಏಕರೂಪ ಮಿಶ್ರಣ, ಸಮರೂಪ ಮಿಶ್ರಣ. ಯಾಕೆ ಸಮರೂಪ? ಕಣಗಳು ಗೋಚರಿಸುವುದಿಲ್ಲ. ಹಂಗಾದ್ರೆ ಎ ಫಿಲ್ಟರ್ ಪೇಪರ್ ನಲ್ಲಿ ಯಾವುದೇ ಕಣಗಳು ಉಳಿಯಲಿಲ್ಲ. ಬಿ ಎಲ್ಲೋ ಫಿಲ್ಟರ್ ಪೇಪರ್ ನಲ್ಲಿ ಯಾವುದೇ ಕಣಗಳು ಉಳಿಯಲಿಲ್ಲ. ಹಾಕಿದ್ವಿ ದ್ರಾವಣ, ಹೌದು ದ್ರಾವಣ ಹಾಕಿ ನೋಡಿದಾಗ ಫಿಲ್ಟರ್ ಪೇಪರ್ ನಲ್ಲಿ ಏನಾದ್ರೂ ಉಳಿದಿದ್ಯಾ? ಪ್ರತಿ ಸಲ ಚೇಂಜ್ ಮಾಡಕ್ ಫಿಲ್ಟರ್ ಪೇಪರ್ ಎ ಬಿ ಸಿ ಡಿಗೆ. ಆಮೇಲೆ ಬಿ ಅಲ್ಲಿ ಏನಾಗಲ್ಲ, ಫಿಲ್ಟರ್ ಪೇಪರ್ ನಲ್ಲಿ ಏನು ಉಳಿದಿರಲ್ಲ. ಆಮೇಲೆ ಸಿ ಅಲ್ಲಿ ಏನ್ ಹಾಕಿದೀವಿ? ಸುಣ್ಣದ ಪುಡಿಯನ್ನು ಹಾಕಿದೀವಿ ಅಥವಾ ಗೋಧಿ ಹಿಟ್ಟು ಹಾಕಿದೀವಿ. ಆ ಸುಣ್ಣದ ಪುಡಿ ಅಥವಾ ಗೋಧಿ ಹಿಟ್ಟು ಎಲ್ಲಿ ಉಳಿತದ? ಫಿಲ್ಟರ್ ಪೇಪರ್ ಸಣ್ಣ ಸಣ್ಣ ರಂಧ್ರಗಳು ಹೊಂದಿರ್ತದ. ಆ ರಂಧ್ರಗಳ ಮೂಲಕ ಕೇವಲ ನೀರು ಮಾತ್ರ ಹೋಗ್ತದ. ಅದರಲ್ಲಿರುವಂತಹ ಘಟಕಾಂಶಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿರುವಂತಹ ಘಟಕಾಂಶಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಫಿಲ್ಟರ್ ಪೇಪರ್ನ ಮೂಲಕ ಸೋಸಿದಾಗ, 4ನೇ ಚಟುವಟಿಕೆ ಸೋಸೋದನ್ನ ಮಾಡ್ತಾ ಇದೀವಿ, ಸೋಸುವಿಕೆ. ಆ ಸೋಸುವಿಕೆಯನ್ನ ಮಾಡಿದಾಗ ಏನಾಗ್ತದೆ? ಸುಣ್ಣದ ಪುಡಿಯ ಕಣಗಳು ಅಥವಾ ಗೋಧಿ ಹಿಟ್ಟಿನ ಕಣಗಳು ಪೇಪರ್ ನಲ್ಲೇ ಉಳಿತಾವ. ಎಲ್ಲಿ ಉಳಿತಾವ? ಪೇಪರ್ ನಲ್ಲೇ ಉಳಿತಾವ. ಹೌದಾ? ಇನ್ನ ಡಿ ಯಾವ್ದಿದೆ? ಶಾಯಿ ಅಥವಾ ಹಾಲಿದೆ. ಅದನ್ನು ಹಾಕಿದಾಗ ಫಿಲ್ಟರ್ ಪೇಪರ್ ನಿಂದ ಶಾಯಿ ಅಥವಾ ಹಾಲು ಬಹಳ ಸರಾಗವಾಗಿ ಚಲಿಸ್ತದ. ಆದ್ರೆ ಶಾಯಿ ತನ್ನ ಬಣ್ಣವನ್ನು ಪೇಪರ್ ಕೊಟ್ಟು ಹೋಗಿರ್ತದೆ. ಶಾಯಿ ತನ್ನ ಬಣ್ಣವನ್ನು ಯಾಕೆ ಪೇಪರ್ ಕೊಡ್ತಂದ್ರೆ ಆ ಶಾಯಿಲಿರುವಂತಹ ಕಣಗಳು ಕೆಲವು ಸಲ ಫಿಲ್ಟರ್ ಪೇಪರ್ನ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಹಾಯಕ್ಕಾಗಲ್ಲ. ಅದಕ್ಕೆ ಬಣ್ಣವನ್ನು ಕೊಡ್ತಾವ. ಅಂದ್ರೆ ಕಣಗಳಿದಾವ ಆದ್ರೆ ಅಗೋಚರ ಇದಾವ. ಕಣಗಳಿದಾವ ಆದ್ರೆ ಅಗೋಚರ. ಈ ಎ ಬಿ ಸಿ ಡಿ ಅನುಗುಣವಾಗಿ 4 ಚಟುವಟಿಕೆ ನಡೆಸಿದ್ವಿ. ಒಂದು, ದ್ರಾವಣದಲ್ಲಿ ಕಣಗಳಿದಾವ, ಆ ಕಣಗಳು ತರಾಸು ಇರ್ತಾವ, ಆ ಕಣಗಳು ಬೆಳಕಿನ ಚದುರಿಕೆಯನ್ನು ಉಂಟು ಮಾಡ್ತಾವ, ಅಥವಾ ಅವು ಸೋಸುವಿಕೆ ನಂತರ ನಾವು ಅದನ್ನ ಬೇರ್ಪಡಿಸಬಹುದಾ ಅನ್ನೋದನ್ನ 4 ಚಟುವಟಿಕೆ ಈ ಒಂದೇ ಚಟುವಟಿಕೆಯಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಮಾಡಿದ್ವಿ. ಹಂಗಾದ್ರೆ ಇವುಗಳ ಆಧಾರದ ಮೇಲೆ ನಾವು ಏನ್ ಅಭ್ಯಾಸ ಮಾಡ್ತೀವಿ ಅಂದ್ರೆ ಅಸಮರೂಪ ಮಿಶ್ರಣಗಳ ವಿಧಗಳು. ಅಸಮರೂಪ ಮಿಶ್ರಣಗಳ ವಿಧಗಳು. ಆ ಅಸಮರೂಪ ಮಿಶ್ರಣಗಳ ವಿಧಗಳು ಅವು ಕಲಿಲೆಗಳಾಗಿರಬಹುದು, ಅಥವಾ ದ್ರಾವಣಗಳೇ ಆಗಿರ್ಬೋದು, ಅಥವಾ ಇನ್ಯಾವುದೇ ಆಗಿರ್ಬೋದು. ಅವು ಯಾವ ಅಸಮರೂಪ ಮಿಶ್ರಣಗಳ ವಿಧಗಳು ಅಂದ್ರೆ ಈ ಚಟುವಟಿಕೆಯ ಆಧಾರದ ಮೇಲೆ ಕಲಿಲೆಗಳ ಲಕ್ಷಣ, ಹೌದಾ? ಕಲಿಲೆಗಳ ಲಕ್ಷಣ ಇಂತಹಗಳನ್ನ ಒಂದೊಂದಾಗಿ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ. ಇಲ್ಲಿಗೆ ಈ ಸ್ಟಾಪ್ ಮಾಡ್ತೀನಿ ಈ ಕ್ಲಾಸ್ ಅನ್ನ. ಹೌದಾ? ಇಲ್ಲಿಗೆ ಏನ್ ಮಾಡ್ತೀನಿ, ಈ ಕ್ಲಾಸ್ ಯಾಕಂದ್ರೆ ನಾನು ಟೆಸ್ಟ್ ಹೋಗ್ಬೇಕಾಗಿದೆ, ಸ್ಟಾಪ್ ಮಾಡ್ತೀನಿ. ಉಳಿದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ. ಚಟುವಟಿಕೆ 2 ತಿಳಿದ್ವಲ್ಲ. 2ನೇ ಚಟುವಟಿಕೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೊಟ್ಟಂತಹ ದ್ರಾವಣಗಳಲ್ಲಿ ಕಣಗಳಿದಾವ, ತರಾಸೆ ಇರ್ತಾವ, ಚದುರಿಕೆಯನ್ನು ಉಂಟು ಮಾಡ್ತಾವ, ಸೋಸುವಿಕೆಯನ್ನು ಉಂಟು ಮಾಡ್ತಾವ ಅನ್ನೋದನ್ನ ತಿಳ್ಕೊಳ್ಬೇಕು.